ಓಕೆ ಮೇಡಮ್ ಆಫ್ ಮಾಡಿ ಥ್ಯಾಂಕ್ ಯು ಸರಿ ಓಕೆ ಏನು ಮಾಡಬೇಕು ಅನ್ನೋದೆಲ್ಲನೂ ಆ್ಯಕ್ಚುಲಿ ಆಲ್ಮೋಸ್ಟು ಗೊತ್ತಿರೋಂಗೆ ನಮ್ಮ ವಿತೌಟ್ ಡ್ರೀಮ್ ಅಂದರೆ ನೀವು ಯಾವಾಗ ಡ್ರೀಮ್ ಇಟ್ಕೊಳ್ಳೋಲ್ಲ 100% ಫೇಲ್ಯೂರ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ನಮಗೆ ಗೋಲ್ ಗೊತ್ತಿರಬೇಕಾಗ್ತದೆ ಫ್ರೆಂಡ್ಸ್. ಆ್ಯಕ್ಚುಲಿ ಗೋಲ್ ಅಂತ ನೋಡೋಕೆ ಹೋದಾಗ ನಾನು ಏನಾಗಬೇಕು ಅಂದರೆ ಫಾರ್ ಎಕ್ಸಾಂಪಲ್ ನಾವು ಏನಾಗಬೇಕು ಅಂತ ಮತ್ತು ನಾನು ಯಾವ ಡೆಸ್ಟಿನೇಷನ್ ಎಲ್ಲಿಗೆ ಹೋಗಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕಾಗತ್ತೆ. ಎಲ್ಲಿ ಅಂತ ನೋಡೋಕೆ ಹೋದಾಗ ಫಾರ್ ಎಕ್ಸಾಂಪಲ್ಲು ಫಸ್ಟು ಡ್ರೀಮ್ ಇಟ್ಕೋಬೇಕಾಗತ್ತೆ, ಸೆಟ್ ಗೋಲ್ಸ್ನ ಮಾಡೋಕೆ ಅದಕ್ಕೆ ತಕ್ಕಂಥ ಆ್ಯಕ್ಷನ್ನ ಪ್ಲೇ ಮಾಡ್ತಾ ಹೋಗ್ಬೇಕಾಗತ್ತೆ. ನಾನು ಆ್ಯಕ್ಷನ್ ನೋಡೋಕೆ ಹೋದಾಗ ಡ್ರೀಮ್ ಅಂದಾಗ ಫಾರ್ ಎಕ್ಸಾಂಪಲ್ 5% 8% ಹೋಗಬೇಕು, 8% 12% ಹೋಗಬೇಕು, 12% ನಾನು 16% ಹೋಗಬೇಕು. ಆ 16% ಹೋಗಬೇಕು ಅಂದರೆ ನಾನು ಏನೇನು ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಅದೇ ಥರ ಅಂದ್ಬಿಟ್ಟು ನಾನು ಯಾವ ಲೆವೆಲಲ್ಲಿ ಇದ್ದೀನಿ, ನಾನು ಮಾಡೋದಕ್ಕೆ ನಾನು ಏನು ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕಾದ್ರೆ. ಫಾರ್ ಎಕ್ಸಾಂಪಲ್ ಬ್ರೌನ್ಸ್ ಅಂದರೆ ಬ್ರೌನ್ಸ್ ಆಗೋದಕ್ಕೆ ನಮ್ಗೆ ಗೊತ್ತಿರೋಂಗೆ 5501 ಕಂಪ್ಲೀಟ್ ಮಾಡಬೇಕಾಗುತ್ತೆ. ಅದೇ ಥರ ಬಂದ್ಬಿಟ್ಟು ನಾವು ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಗೊತ್ತಿರೋಂಗೆ ಏನು ಮೇಂಟೈನ್ ಮಾಡಬೇಕಾದ್ರೆ 2001 PB ನಾವು ಮೇಂಟೈನ್ ಮಾಡಬೇಕಾದ್ರೆ ಅದು ಗೊತ್ತಿರಬೇಕಾಗುತ್ತೆ. ಅದೇ ಥರ ಬಂದ್ಬಿಟ್ಟು ಜಸ್ಟ್ ನಾವು ಒಬ್ಬರೇ ಅಚೀವ್ಮೆಂಟ್ ಮಾಡೋದಾದ್ರೆ ನಮ್ಮ ಟೀಮಲ್ಲಿರುವಂಥ ಒಂದು ಲೀಡರ್ಸ್ಗೂ ಕೂಡ ಸಕ್ಸಸ್ನ ಕೊಡ್ತಾ ಹೋಗ್ಬೇಕಾಗತ್ತೆ, ಅವ್ರಿಗೂ ಕೂಡ ಒಂದು ಅಚೀವ್ಮೆಂಟ್ ಕೊಡ್ತಾ ಹೋಗ್ಬೇಕಾಗತ್ತೆ. ಅವ್ರಿಗೆ ಬ್ಯಾಕ್ ಸಪೋರ್ಟಾಗಿ ನಿಂತ್ಕೊಳ್ಳೋದ್ರಿಂದ ಅವರು ಕೂಡ ಅಚೀವ್ ಆಗ್ತಾ ಬರ್ತಾರೆ. ಯಾವಾಗ ಟೀಮು ಒಂದು ಒಳ್ಳೆ ರೋಲ್ ಪ್ಲೇ ಮಾಡ್ತಾ ಬರುತ್ತೆ, ನಿಮ್ಗೆ ಆಲ್ಮೋಸ್ಟ್ ಆ್ಯಕ್ಷನ್ ಅಂದರೆ ಅವ್ರು ವರ್ಕ್ ಮಾಡ್ತಾ ಬರ್ತಾರೆ. ಆ ಥರ ಬಂದ್ಬಿಟ್ಟು ಡ್ರೀಮ್ಸ್ ಯಾವಾಗ ಫುಲ್ಫಿಲ್ ಆಗುತ್ತೆ, ನಮ್ಮದು ಕೂಡ ನಮ್ಮ ಒಂದು ಏನು ಅಂದ್ಕೊಂಡಿದ್ದೀವಿ 100% ಅದು ಕೂಡ ನಾವೇನಾಗ್ತೀವಿ ಸಕ್ಸಸ್ ಆಗ್ತಾ ಬರ್ತೀವಿ. ಅದಕ್ಕೆ ಸಾಕಷ್ಟು ಒಂದು ಕಂಪ್ನಿ ಒಂದು ಆಫರ್ಸ್ನ ಕೊಟ್ಟಿದ್ದಾರೆ, ಅದು ಯುಟಿಲೈಸ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರೋ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಯಾವ ಲೆವೆಲಲ್ಲಿ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಕ್ಚುಲಿ ಗೊತ್ತಿರೋಂಗೆ 1 to 5 ಏನು ಮಾಡೋದ್ರಿಂದ 5% ನಿಮ್ಮ ಒಂದು ಆ್ಯಪ್ನ ಓಪನ್ ಮಾಡಿ ಆ್ಯಪ್ ಓಪನ್ ಮಾಡ್ತಾ ಬರೋದ್ರಿಂದ ನಿಮ್ಗೆ ಆಲ್ಮೋಸ್ಟು ಗೊತ್ತಾಗ್ತಾ ಬರುತ್ತೆ. ಅಂದರೆ ನಾವು ಯಾವ ಪರ್ಸೆಂಟೇಜಲ್ಲಿ ಇದ್ದೀವಿ ಅನ್ನೋದು ಗೊತ್ತಾಗುತ್ತೆ. ನಾನು ಏನು ಹೋಗಬೇಕು, ನಾನು ಎಲ್ಲಿಗೆ ಹೋಗಬೇಕು ಅನ್ನೋದನ್ನ ನಿಮ್ಮ ಅಪ್ಲೈನ್ ಅಂತ ತಿಳ್ಕೊಂಡು ಈ ಒಂದು ಬೇಗ ನಾಳೆ ಅಥವಾ ನಾಳಿದ್ದು, ಯಾಕಂದರೆ ಫಸ್ಟು ಮಂತ್ ಇವಾಗ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದೆ, ಇವತ್ತಿಂದ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. ನಮ್ಗೆ ಗೊತ್ತಿರೋಂಗೆ 31 ಡೇಸ್ ಇದೆ. 31 ಡೇಸಲ್ಲಿ ನಾನು ಏನಾಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನೀವು ಎಲ್ಲಿ ರೀಚ್ ಆಗಬೇಕು, ಫಾರ್ ಎಕ್ಸಾಂಪಲ್ ನಾನು 5000 ಇನ್ಕಮ್ ತೊಗೋಬೇಕು, ಒಂದು 10,000 ಇನ್ಕಮ್ ತೊಗೋಬೇಕು, ನಾನು ಒಂದು ಫಾರಿನ್ ಟ್ರಿಪ್ಸ್ಗೆ ಹೋಗಬೇಕು, ಅಥವಾ ಒಂದು ಕಾರ್ ಫಂಡ್ ತೊಗೋಬೇಕು ಅಥವಾ ಒಂದು ಹೌಸ್ ಫಂಡ್ ತೊಗೋಬೇಕು. ಅಂದರೆ ಗೊತ್ತಿರೋಂಗೆ ನಾನು ಯಾವ ಡೆಸ್ಟಿನೇಷನ್ಸ್ಗೆ ಹೋಗಬೇಕು, ಅಂದರೆ ಸಿಲ್ವರ್ಗೆ ಹೋಗಬೇಕು ಅಂದರೆ ಆಲ್ಮೋಸ್ಟು ಸಿಲ್ವರ್ ಡೈರೆಕ್ಟರ್ಗೆ ಏನು ಬೇಕು ಅದನ್ನ ಟೈಟಲ್ ಕಂಪ್ಲೀಟ್ ಮಾಡಬೇಕು. ಸ್ಟಾರ್ಗೆ ಹೋಗ್ಬೇಕಂದ್ರೆ ಏನಾಗಬೇಕು, ಅದೇ ಥರ ಬಂದ್ಬಿಟ್ಟು ಕಾರ್ ಫಂಡ್ ಏನು ತೊಗೋಬೇಕು, ಹೌಸ್ ಫಂಡ್, ಇದನ್ನೆಲ್ಲ ನಮಗೆ ಯಾವಾಗ ಪ್ಲ್ಯಾನ್ ಕ್ಲಿಯರಿಟಿ ಇರುತ್ತೆ ಅವಾಗ ನಾವೇನತ್ತೆ ಬೇಗ ನಾವು ಹೋಗೋದಕ್ಕೆ ಈಸಿ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಒಂದು ಬುಕ್ ತೊಗೊಂಡು ಬೇಗ ಬರ್ಕೊಳ್ಳಿ. ಈ ಮಂತ್ ಒಂದು ಡ್ರೀಮ್ನ ಇಟ್ಕೊಳ್ಳಿ, ಡ್ರೀಮ್ ಇಟ್ಕೊಂಡು ನಾನು ಏನು ಆಗಬೇಕು ಅನ್ನೋದು ಒಂದು ಬರ್ದು ಇಟ್ಕೊಳ್ಳಿ. ಅದರ ಸೆಟ್ ಗೋಲ್ಸ್ ಅಂದರೆ ನಾನು ಈ ಮಂತ್ ನಾನು ಒಂದು ಟೈಟಲ್ನ ರೀಚ್ ಮಾಡಬೇಕು, ಈ ಮಂತ್ ನಾನು ಅದಕ್ಕೆ ಏನು ವರ್ಕ್ ಮಾಡಬೇಕು, ಪ್ರೋಸೆಸ್ ಏನಿರುತ್ತೆ ಆ ವರ್ಕ್ ಮಾಡೋದಕ್ಕೆ ಏನೇನು ಸಪೋರ್ಟಿವ್ ಆಗುತ್ತೆ, ಅಪ್ಲೈನ್ ಲೀಡರ್ಸಿಂದ ಏನು ಸಪೋರ್ಟಿವ್ ಆಗುತ್ತೆ, ಅದರ ಕಡೆಯಿಂದ ನಾನೇನು ವರ್ಕ್ ಮಾಡಬೇಕು ಅದನ್ನ ಆ್ಯಕ್ಷನ್ನ ತೊಗೊಳ್ಳೋದು ಯಾರು ಅಂದರೆ ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಡ್ರೀಮ್ ಇಟ್ಕೊಳ್ತೀವಿ, ಸೆಟ್ ಗೋಲ್ಸ್ ಮಾಡ್ಕೊಳ್ತೀವಿ. ಆ್ಯಕ್ಷನ್ ತೊಗೋಬೇಕಾಗಿರೋದು ಬೇರೆಯವ್ರ ಆ್ಯಕ್ಷನ್ ತೊಗೊಳ್ಳಲ್ಲ, ನಮಗೆ ನಾವೇ ಆ್ಯಕ್ಷನ್ ತೊಗೋಬೇಕಾಗುತ್ತೆ. ಆ್ಯಕ್ಷನ್ ತೊಗೊಂಡು ವರ್ಕ್ ಮಾಡಿದ್ರೆ ಕಂಟಿನ್ಯೂಸ್ ಡೇ ಟು ಡೇಲಿ ವರ್ಕ್ ಮಾಡೋದ್ರಿಂದ, ಒಬ್ಬರನ್ನ ಡೈಲಿ ಮೀಟ್ ಮಾಡೋದ್ರಿಂದ, 1 to 1 ಮಾಡೋದ್ರಿಂದ, 2 to 1 ಮಾಡೋದ್ರಿಂದ, ಹೋಮ್ ಮೀಟಿಂಗ್ಸ್ ಮಾಡೋದ್ರಿಂದ, ಆ ಥರ ಒಂದು CNT ಪ್ರೋಗ್ರಾಮ್ಸ್ ಅಟೆಂಡ್ ಮಾಡೋದ್ರಿಂದ, ಈ ಥರ ಒಂದು ಝೂಮ್ ಮೀಟಿಂಗ್ಸ್ ಅಟೆಂಡ್ ಮಾಡೋದ್ರಿಂದ ಎಲ್ಲ ಒಂದು ಆ್ಯಕ್ಷನ್. ಅಂದರೆ ಎಲ್ಲದಕ್ಕೂ ಆ್ಯಕ್ಷನ್ ಮಾಡಬೇಕಾಗಿರೋರು ಯಾರು, ನಾನು ಮಾಡಬೇಕಾದ್ರೆ ಯಾರ್ಯಾರು ಅಪ್ಲೈನ್ ಮಾಡಲ್ಲ ಅಥವಾ ಡೌನ್ಲೈನ್ಸ್ ಮಾಡಲ್ಲ. ಅಂದರೆ ನಾನು ರೀಚ್ ಆಗಬೇಕು ಅಂದರೆ, ನನ್ನ ಗೋಲ್ ರೀಚ್ ಆಗಬೇಕಂದ್ರೆ, ನನ್ನ ಇನ್ಕಮ್ನ ರೀಚ್ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಾನು ಆ್ಯಕ್ಷನ್ನ ತೊಗೋಬೇಕಂದ್ರೆ ಒಂದು ಅಂದರೆ ಸೀರಿಯಸ್ ಆಗಿ ಅದ್ರ ಬಗ್ಗೆ ನಾನು ಫೋಕಸ್ ಮಾಡ್ತಾ ಹೋಗ್ಬೇಕಾದ್ರೆ, ವರ್ಕ್ ಮಾಡ್ತಾ ಬರಬೇಕಾದ್ರೆ. ಅದೆಲ್ಲದಕ್ಕಿಂತ ಮುಂಚೆ ನಮಗೆ ಗೊತ್ತಿರೋ ಹೇಳಿದೆ ಡೆಸ್ಟಿನೇಷನ್ಸ್ ಅಂದರೆ ನಾನು ಹೇಳಿದೆ ನಿಮ್ಮ ಡೆಸ್ಟಿನೇಷನ್ಸ್ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದು ನೀವೇ ಫಿಕ್ಸ್ ಮಾಡಬೇಕಾಗುತ್ತೆ. ಅಪ್ಲೈನ್ ಯಾರು ಫಿಕ್ಸ್ ಮಾಡಲ್ಲ. ನಾನು ಎಲ್ಲಿ ಹೋಗಬೇಕು, ಈ ಮಂತ್ ನಾನು ಏನು ಚೆಕ್ ತೊಗೋಬೇಕು ಅದೆಲ್ಲ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ನಮ್ಗೆ ಗೊತ್ತಿರೋಂಗೆ ನಮ್ಮ ಪ್ಲ್ಯಾನ್ ಪ್ರೆಸೆಂಟೇಷನ್ ಗೊತ್ತಿರುತ್ತೆ. ಆ ಪ್ಲ್ಯಾನ್ನ ಪ್ರೆಸೆಂಟೇಷನ್ ಗೊತ್ತಿರೋಂಗೆ ಒಬ್ಬರನ್ನ ನಾನು ಸಿಲ್ವರ್ ಆಗಬೇಕಂದ್ರೆ ಒಬ್ಬರು ಡೈರೆಕ್ಟರ್ನ ಕ್ಲಿಯರ್ ಕಂಪ್ಲೀಟ್ ಮಾಡಬೇಕಾಗುತ್ತೆ. 5500 ಸೈಡಲ್ಲಿ 1800 ಮೇಂಟೈನ್ ಮಾಡಿದ್ರೆ ನಾನು ಸಿಲ್ವರ್ ಆಗ್ತೀನಿ ಈ ಮಂತು. ಆ ಥರ ಗೋಲ್ಡ್ ಆಗಬೇಕಂದ್ರೆ 2 ಡೈರೆಕ್ಟರ್ಸ್ನ ತರಬೇಕು. ಸೈಡಲ್ಲಿ 1500 PB ತರೋದ್ರಿಂದ ನಾನು ಹೇಳ್ತೀನಿ ಗೋಲ್ಡ್ ಆಗ್ತೀನಿ. ಸ್ಟಾರ್ ಅಂದರೆ 3 ಡೈರೆಕ್ಟರ್ಸ್ನ ನಾವು 3 ಡೈರೆಕ್ಟರ್ಸ್ನ ಕಂಪ್ಲೀಟ್ ಮಾಡಿ ಸೈಡಲ್ಲಿ 1001 PB ಮಾಡೋದ್ರಿಂದ ಸ್ಟಾರ್ ಆಗ್ತೀವಿ. ಡೈಮಂಡ್ಗೆ 4 ಮೆಂಬರ್ಸ್ ಡೈರೆಕ್ಟರ್ಸ್ ಆಗಬೇಕು. ಸೈಡ್ ವಾಲ್ಯೂಮ್ 501 ಇರಬೇಕಾಗುತ್ತೆ. ಕ್ರೌನ್ಗೆ 6 ಆಗುತ್ತೆ. ಅದು ಸೈಡ್ ವಾಲ್ಯೂಮ್ ಜಸ್ಟ್ ಒಂದು ಸೆಲ್ಫ್ 40 PB ಮಾಡೋದ್ರಿಂದ ಕ್ರೌನ್ ಆಗ್ತೀವಿ. ಅಂದರೆ ಇದು ನಮಗೆ ಗೊತ್ತಿರಬೇಕು. ಯಾವಾಗ ನಮ್ಗೆ ಗೊತ್ತಿರಲ್ಲ 100% ನಾವು ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಅದಕ್ಕೋಸ್ಕರ ಇದನ್ನ ಕಂಪ್ಲೀಟ್ ಮಾಡಿ ಇಟ್ಕೊಳ್ಳಿ, ಬರ್ಕೊಳ್ಳಿ, ಒಂದು ಬುಕ್ಕಲ್ಲಿ ಇಟ್ಕೊಂಡು ನಾನು ಈ ಮಂತ್ 30 ಒಳಗಡೆ ನಾನು ಏನಾಗಬೇಕು, ನಾನು ಎಷ್ಟು ಇನ್ಕಮ್ ತೊಗೋಬೇಕು, ನನ್ನ ಡ್ರೀಮ್ ಏನಿದೆ ಅದನ್ನ ಫಿಕ್ಸ್ ಮಾಡ್ಕೊಳ್ಳಿ. ಯಾವಾಗ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ತೀರ ಅದ್ರ ಜೊತೆ ವರ್ಕ್ ಮಾಡ್ತಾ ಬನ್ನಿ. ಡ್ರೀಮ್ ಇದು ಮಾಡಿ ಡ್ರೀಮ್ಸ್ನ ಬರೆದಿಟ್ಕೊಳ್ಳಿ, ಸೆಟ್ ಗೋಲ್ಸ್ ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ಮಾಡ್ತಾ ಬನ್ನಿ. ಆ ಥರ ನಾನು ಮೇಂಟೈನ್ ಮಾಡ್ತಾ ಹೋಗಿ. ಅಂದರೆ ಅದೇ ಲೆವೆಲ್ಸ್ನ ಮೇಂಟೈನ್ ಮಾಡಿದ್ರೆ ಏನೂ ಇಲ್ಲ. ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಮಾಡೋದಕ್ಕೆ ಟ್ರೈ ಮಾಡ್ತಾ ಹೋಗಿ ಫ್ರೆಂಡ್ಸ್. ಆ್ಯಕ್ಚುಲಿ ಬ್ರೌನ್ಸ್ ಆಗಿದ್ರೆ ಸಿಲ್ವರ್ಗೆ ಪ್ಲ್ಯಾನ್ ಮಾಡ್ತಾ ಬನ್ನಿ, ಸಿಲ್ವರ್ ಆಗಿದ್ರೆ ಏನು ಮಾಡಿ ಗೋಲ್ಡ್ಗೆ ಪ್ಲ್ಯಾನ್ ಮಾಡ್ತಾ ಬನ್ನಿ, ಗೋಲ್ಡ್ ಆಗಿದ್ರೆ ಸ್ಟಾರ್ಗೆ ಪ್ಲ್ಯಾನ್ ಮಾಡ್ತಾ ಬನ್ನಿ, ಸ್ಟಾರ್ ಆಗಿದ್ರೆ ಡೈಮಂಡ್ಗೆ ಪ್ಲ್ಯಾನ್ ಮಾಡ್ತಾ ಬನ್ನಿ, ಡೈಮಂಡ್ ಆಗಿದ್ರೆ ಏನು ಮಾಡಿ ನೀವು ಆಲ್ಮೋಸ್ಟು ಕ್ರೌನ್ಗೆ ಪ್ಲ್ಯಾನ್ ಮಾಡ್ತಾ ಬನ್ನಿ. ಅಂದರೆ ಯಾವತ್ತೂ ಗೋಲ್ ಏನಾದರೆ ಹಪ್ಪಿರಬೇಕು, ದೊಡ್ಡದಾಗಿರಬೇಕು. ಅಂದರೆ ಚಿಕ್ಕದಾಗಿ ಇಟ್ಕೊಂಡ್ರೆ ನಾವು 100% ಸಕ್ಸಸ್ ಆಗಲ್ಲ, ಇನ್ನೂ ಕಮ್ಮಿ ಆಗ್ತಾ ಬರುತ್ತೆ. ಅಂದರೆ ದೊಡ್ಡದಾಗಿ ಇಟ್ಕೊಳ್ಳಿ, ಬಿಗ್ ಡ್ರೀಮ್ ಇಟ್ಕೊಳ್ಳಿ.
ಯಾವಾಗ ಬ್ರೇಕ್ ಡ್ರೀಮ್ ಇಟ್ಕೊಳ್ತಾರೆ 100% ಸಕ್ಸಸ್ ಆಗ್ತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಒಂದು ವಂಡರ್ಫುಲ್ ಅಪಾರ್ಚುನಿಟಿ ಗೊತ್ತಿರೋಂಗೆ ಕಂಪ್ನಿ ಒಂದು ಏನೋ ಒಂದು ಮಂಜುನಾಥ್ ಸರ್ ಎಸ್ಪೆಷಲಿ ನಾಳೆ ಒಂದು ಏನು ಪ್ರೋಗ್ರಾಮ್ನ ಆರ್ಗನೈಸ್ ಮಾಡ್ತಾ ಇದ್ದಾರೆ, ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆ್ಯಕ್ಚುಲಿ ಗೊತ್ತಿರೋಂಗೆ ಏನೋ ಒಂದು ನಾವು ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅಂದರೆ ನಮ್ಮ ಫಂಕ್ಷನ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಸ್ವಂತ ಮನೇಲಿ ಇರುತ್ತೆ, ಅಂದರೆ ನಮ್ಮ ಮನೇಲಿ ನಮ್ಮದೇ ಫಂಕ್ಷನ್ ಅಂದ್ಕೊಳ್ಳಿ, ಫಾರ್ ಎಕ್ಸಾಂಪಲ್ ನಮ್ಮದೇ ಗ್ರೂಪ್ ಪ್ರವೇಶ ಹೆಂಗೆ ನಡೀತಾ ಇದೆ ಅಥವಾ ನಮ್ಮ ಮದುವೆ ಹೆಂಗೆ ನಡೀತಾ ಇದೆ, ಆ ಥರ ಒಂದು ಈ ಪ್ರೋಗ್ರಾಮು ಕೂಡ ನಮ್ಮದೇ ಅಂತ ಅಂದ್ಕೊಂಡ್ರೆ 100% ಸಕ್ಸಸ್ ಆಗ್ತೀವಿ ಫ್ರೆಂಡ್ಸ್. ಆ್ಯಕ್ಚುಲಿ 100% ಫಸ್ಟು ನಮ್ಮ ಒಂದು ಫಂಕ್ಷನ್ಗೆ ಯಾರು ಇರಬೇಕು, ನಾವೇನು ಮಾಡಬೇಕು, ನಮ್ಮ ಮನೇಲಿ ಫಂಕ್ಷನ್ ಇಟ್ಕೊಂಡು ನಾವು ಬೇರೆ ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ ಏನು ಯೂಸ್ ಆಗುತ್ತೆ, ಏನು ಯೂಸ್ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ಕಂಪ್ನಿ ಗೊತ್ತಿರೋಂಗೆ ಮಂಜುನಾಥ್ ಸರ್ ಎಸ್ಪೆಷಲಿ ನಮ್ಮ ಟೀಮಲ್ಲಿ ಮಂಜುನಾಥ್ ಸರು ಎಸ್ಪೆಷಲಿ ಅವರೇ ಕೂಡ ಒಂದು ಆರ್ಗನೈಸ್ ಮಾಡ್ತಾರಂಥ ಒಂದು ಎಸ್ಪೆಷಲಿ ಒಂದು ಆಲ್ಗೋಸ್ಕರ ಕಮ್ಮಿ 1 ಲಕ್ಷಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾ ಇದ್ದಾರೆ. ಏನಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಟೀಮ್ನ ಡೆವಲಪ್ಮೆಂಟ್ ಆಗೋದಕ್ಕೆ, ನಮ್ಮ ಟೀಮಲ್ಲಿ ಸಾಕಷ್ಟು ಇನ್ಕಮ್ನ ತೊಗೊಳೋದಕ್ಕೆ, ಸಾಕಷ್ಟು ಅಚೀವರ್ಸ್ನ ತರಬೇಕು. ಇದನ್ನು ಪ್ರೋಗ್ರಾಮ್ ಮಾಡೋದ್ರಿಂದ ಎಸ್ಪೆಷಲಿ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಯೂಟಿಲೈಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಗೊತ್ತಿರೋಂಗೆ ಫ್ರೆಂಡ್ಸ್ ಆ್ಯಕ್ಚುಲಿ ಬೇರೆ ಬೇರೆ ಒಂದು ನೆಟ್ವರ್ಕ್ಸಲ್ಲಿ ಗೊತ್ತಿರೋಂಗೆ ಒಬ್ಬರನ್ನ ಯಾರು ಕರ್ಕೊಬರಂಗೆ ನೀವು ಫಸ್ಟೇ ಪೇ ಮಾಡಬೇಕಾಗುತ್ತೆ. ಎಷ್ಟು ಗೊತ್ತಾ, 500 ರೂಪಾಯಿ ನೀವು ಫಸ್ಟೇ ಪೇ ಮಾಡಿ ಟಿಕೆಟ್ನ ಬುಕ್ ಮಾಡ್ಕೋಬೇಕಾಗತ್ತೆ, ಹಾಲ್ಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಫಸ್ಟೇ ಟಿಕೆಟ್ಸ್ನ ಹೋಲ್ಡ್ ಮಾಡಬೇಕಾಗತ್ತೆ. ಆದರೆ ಇಲ್ಲಿ ತುಂಬ ಖುಷಿ ಆಗುತ್ತೆ ವಿತೌಟ್ ಅಂದರೆ ನಮ್ಗೆ ಏನೂ ಖರ್ಚು ಮಾಡ್ದಂಗೆ ಎಸ್ಪೆಷಲಿ ತುಂಬ ಖುಷಿ ಇದೆ. ಫ್ರೀ ಆಫ್ ಕಾಸ್ಟ್ ನಮ್ಮ ಕೆಲಸ ಏನೋ ಜಸ್ಟ್ ಹೋಗಿ ಆ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದ್ರಿಂದ ಎಷ್ಟು ನಾಲೆಜ್ ಸಿಗುತ್ತೆ ಅಂದರೆ ನಮ್ಗೆ ಕಂಪ್ಲೀಟು ಎಜುಕೇಷನ್ ಸಿಗ್ತಾ ಬರುತ್ತೆ. ಏನು ಹೆಲ್ತ್ ಎಜುಕೇಷನ್ ಅಂದರೆ ಹೆಲ್ತ್ ಟ್ರೈನರ್ ಆಗಿ ಹೊರಗಡೆ ಬರ್ತೀವಿ. ಅದೇ ಥರ ಬಂದ್ಬಿಟ್ಟು ಅಲ್ಲಿ ಏನು ನಾವು ನೋಡ್ತಾ ಬರೋದಂದರೆ ಹೊಸ ಗೆಸ್ಟ್ನ ನಾವು ಕರ್ಕೊಬರೋದ್ರಿಂದ ನಿಮ್ಮ ಜೊತೆ ಲಾಗಿನ್ ಆಗ್ತಾ ಬರ್ತಾರೆ. ಅಂದರೆ ನೀವು ಯಾವಾಗ ಕ್ಲಾಸ್ಗೆ ಆ ಪ್ರೋಗ್ರಾಮ್ಸ್ ನೀವು ಬರ್ತೀರಾ 100% ಫ್ರೆಂಡ್ಸ್. ಆ್ಯಕ್ಚುಲಿ ನೀವೊಂದು ಮೋಟಿವೇಟ್ ಆಗೋದಕ್ಕೆ ನೆಕ್ಸ್ಟ್ ಮಂತು ನಾನು ಆ ಸ್ಟೇಜ್ನ ಅಟೆಂಡ್ ಮಾಡಬೇಕು ಅಂತ ಒಂದು ಮೋಟಿವೇಟ್ ಆಗೋದಕ್ಕೆ ಒಂದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಅದೇ ಥರ ಬಂದ್ಬಿಟ್ಟು ನಿಮ್ಮ ಒಂದು ಹೊಸ ಗೆಸ್ಟ್ಗಳನ್ನ ಯಾರನ್ನ ಕರ್ಕೊಬರ್ತೀರ, ಆ ಗೆಸ್ಟ್ಗಳಿಗೆ ಒಂದು ಕೇಳ್ತಾರೆ, ನೋಡ್ತಾ ಇರ್ತಾರೆ, ಅಂದರೆ ಆಗುತ್ತಾ ಅಲ್ವ ಅಂತ ಒಂದು ಡೌಟ್ಸ್ ಇರುತ್ತೆ, ಕ್ವಶನ್ಸ್ ಇರುತ್ತೆ. ಆ ಕ್ವಶನ್ಸ್ ಎಲ್ಲ ಕಣ್ಮುಂದೆ ಕ್ಲಾರಿಟಿಯಾಗಿ ಸಿಗುತ್ತೆ. ಒಂದು ಪ್ಲೇಸ್ ಯಾವುದಪ್ಪ ಅಂದರೆ ಎಸ್ಪೆಷಲಿ ನಾಳೆ ಬಂದ್ಬಿಟ್ಟು ಗೊತ್ತಿರೋಂಗೆ ನಮ್ಮ ಒಂದು ರಾಜೇಂದ್ರ ಅಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಏನಿದೆ ಅಂದರೆ ಮಾರ್ಕೆಟ್ ಎದುರುಗಡೆ ಅಪೋಸಿಟ್ ಇರೋದ್ರಿಂದ ಆ ಮಾರ್ಕೆಟಲ್ಲಿ ಕಂಪಲ್ಸರಿ ಬರಲೇಬೇಕಂತಂದರೆ ನೀವು ಕಂಪಲ್ಸರಿ ಯಾವಾಗ ಅಟೆಂಡ್ ಮಾಡ್ತೀರಾ 100% ನೀವು ಸಕ್ಸಸ್ ಆಗ್ತೀರಾ ಫ್ರೆಂಡ್ಸ್. ಆ್ಯಕ್ಚುಲಿ ಸಾಕಷ್ಟು ಜನ ಏನು ಮಾಡ್ತೀವಿ, ನಮ್ಮ ಲೀಡರ್ಸ್ ಏನಾಗ್ತಾರೆ ಅಂದರೆ ಹೋಗ್ತಾರೆ, ಅಲ್ಲಿ ಹೊರಗಡೆ ಹೋದಾಗ ಏನಾಗ್ತಂದರೆ ಡಿಮೋಟಿವೇಟ್ ಆಗ್ಬಿಡ್ತಾರೆ. ಅಂದರೆ ಏನೋ ಒಂದು ಹೊಸ ಗೆಸ್ಟ್ನ ಮೀಟ್ ಮಾಡಿದಾಗ ಎಲ್ಲ ಗೆಸ್ಟು ನೀವು ನೋಡಿ ಫಾರ್ ಎಕ್ಸಾಂಪಲ್ 100 ಜನ ನೀವೇನು ಮಾಡಿ ಸಾಕಷ್ಟು ಜನ ಫೇಲ್ಯೂರ್ಸ್ನ ಅಟೆಂಡ್ ಮಾಡ್ತಾ ಇರ್ತಾರೆ, ಫೇಲ್ಯೂರ್ಸ್ನ ಫೇಸ್ ಮಾಡ್ತಾ ಇರ್ತೀವಿ ಹೊರಗಡೆ. ಆ ಫೇಲ್ಯೂರ್ಸ್ನ ನೀವು ಸಕ್ಸಸ್ ಆಗಿ ಆ ಫೇಲ್ಯೂರ್ಸ್ನ ನೀವು ತೊಗೊಂಡು ಅದನ್ನ ನೀವು ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ಅಂದರೆ ನೆಕ್ಸ್ಟ್ ಸ್ಟೇಜ್ಗೆ ಹೋಗೋದಕ್ಕೆ ಸಪೋರ್ಟಿವ್ ಆಗಿ ಕೆಲಸ ಮಾಡೋದು ಯಾವುದಪ್ಪ ಅಂದರೆ ನಿಮಗೆ CNT. ಅಂದರೆ ತುಂಬ ನೋಡಿ ನಾವೇ ಖರ್ಚು ಮಾಡಿ ಒಂದು ಪ್ರೋಗ್ರಾಮ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಮಂಜುನಾಥ್ ಸರ್ ಆಲ್ಮೋಸ್ಟು ಅವ್ರು ಏನಂದರೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ನಾವು ಜಸ್ಟ್ ಹೋಗಿ ಅಟೆಂಡ್ ಮಾಡೋದು ಸಾಕಷ್ಟು ಜನ ಇದು ಮಾಡ್ತಾರೆ. ಅಂದರೆ ನಮ್ಮ ಫಂಕ್ಷನ್, ನಮ್ಮ ಮದುವೆ, ನನ್ನ ಗ್ರೂಪ್ ಪ್ರವೇಶ, ನಮ್ಮನೆ ಫಂಕ್ಷನ್ನು, ನಮ್ಮ ಫ್ಯಾಮಿಲಿ ಫಂಕ್ಷನ್ ಅಂತ ಯಾವಾಗ ನಾವು ಅಟೆಂಡ್ ಮಾಡ್ತೀವಿ 100% ಸಕ್ಸಸ್ ಆಗ್ತೀರಾ ಫ್ರೆಂಡ್ಸ್. ಆ್ಯಕ್ಚುಲಿ ಅದಕ್ಕೋಸ್ಕರ ಎಸ್ಪೆಷಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅಂದರೆ ಶಾರ್ಪ್ ಅಂದರೆ ಗೊತ್ತಿರಂಗೆ ಯಾವುದೇ ಕಾರಣಕ್ಕೂ ಶಾರ್ಪ್ ಬೆಳಿಗ್ಗೆ ಮಾರ್ನಿಂಗ್ 10:30 ಒಳಗಡೆ ಬೇಗ ಬಂದು ಶೀಟ್ಸ್ನ ಕವರ್ ಮಾಡಿ ನಾವು ಫಸ್ಟ್ ಇರಬೇಕಾಗತ್ತೆ. ಅಂದರೆ ಏನೇ ಒಂದು ಸಕ್ಸಸ್ ಆಗಬೇಕಂದ್ರೆ ನಾನು ಫಸ್ಟ್ ಇದ್ರೇ ನಾನು ಸಕ್ಸಸ್ ಆಗೋದಂದರೆ ಅವರಾಗಲಿ ಇವರಾಗಲಿ ನೋಡೋದು ಬೇಡ. ಫಸ್ಟ್ ನಾನು ಎಲ್ಲಿ ಹೋಗಬೇಕು, ನಾನು ಎಲ್ಲಿ ರೀಚ್ ಆಗಬೇಕು, ನಾನು ಇನ್ಕಮ್ನ ಎಲ್ಲಿ ತೊಗೋಬೇಕು ಅನ್ನೋ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನೆಲ್ಲ ಸಪೋರ್ಟಿವ್ ಆಗಿ ನೀವೇನು ನಾಳೆ ಬರ್ತೀರಾ 100% ಈ ಮಂತನ್ನ ಗ್ರೋ ಆಗೋದಕ್ಕೆ, ನಿಮ್ಮ ಒಂದು ಇನ್ಕಮ್ನ ಡಬಲ್ ಆಗೋದಕ್ಕೆ, ನಿಮ್ಮ ಒಂದು ಚೆಕ್ಸ್ನ ಡಬಲ್ ಆಗೋದಕ್ಕೆ, ನಿಮ್ಮ ಒಂದು ರ್ಯಾಂಕಿಂಗ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಒಂದು ಟೈಟಲ್ಸ್ನ ಜಂಪ್ ಆಗೋದಕ್ಕೆ ತುಂಬ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ. ನಾನು ಹೇಳಿದೆ ಎಲ್ಲ ಇದೆ. ಅಂದರೆ ನಮ್ಮ ಕೆಲಸ ಏನಪ್ಪ ಅಂದರೆ ಜಸ್ಟ್ ಹೋಗಿ ನಾವು ಕೂತ್ಕೊಳ್ಳೋದು, ಅಟೆಂಡ್ ಮಾಡೋದು, ಅದ್ರ ಜೊತೆಗೆ ಬರೀ ನಾನು ಒಬ್ಬನೇ ಹೋಗ್ಬೇಕಾ ನೋ ಚಾನ್ಸ್. ಆ್ಯಕ್ಚುಲಿ ನಾನು ಸ್ಪೆಷಲಿ ನಮ್ಮ ಡೌನ್ಲೈನ್ಸ್ ಯಾರು ಇರ್ತಾರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ದಂಗೆ ಅವ್ರು ಏನೇ ಆಗಲಿ ಫೋನ್ ಮಾಡಿ ಕರೀರಿ, ಫೋನ್ ಮಾಡ್ಕೊಂಡು ಕರ್ಕೊಬಂದು ಕೂರಿಸಿ, ಏನೋ ಒಂದು ಫಂಕ್ಷನ್ ಇದೆ ಅಂತ ಬಂದು ಕರ್ಕೊಂಡು ಕೂರಿಸಿ 100% ಅವರು ಕೂಡ ಆ್ಯಕ್ಟಿವ್ ಆಗ್ತಾ ಬರ್ತಾರೆ. 100% ನಿಮ್ಮ ಒಂದು ಪಾಸಿಟಿವ್ ಮೈಂಡ್ ಆಗ್ತಾ ಬರುತ್ತೆ. ನಾನು ಮಾಡಲೇಬೇಕು ಅಂತ ಒಂದು ಡ್ರೀಮ್ ಬಿಲ್ಡ್ ಆಗ್ತಾ ಬರುತ್ತೆ. ಅದೇ ಥರ ಬಂದ್ಬಿಟ್ಟು ನೀವು ಕೂಡ ಇನ್ಕಮ್ ಪ್ರತಿಯೊಂದಕ್ಕೂ ಸಪೋರ್ಟ್ ಆಗೋ ಒಂದು ದೊಡ್ಡ ಪ್ರೋಗ್ರಾಮ್ ಎಸ್ಪೆಷಲಿ ಬಂದ್ಬಿಟ್ಟು ನಾಳೆ ಇವೆಂಟ್ ನಡೆಯುತ್ತೆ. ಏನು ಇವೆಂಟ್ ಇದೆ ಆ ಇವೆಂಟ್ನ ಮಿಸ್ ಮಾಡ್ಕೋಬೇಡಿ. ಇದು ಕೂಡ ತುಂಬ ಇಂಪಾರ್ಟೆಂಟ್. ಬರೀ ಜಸ್ಟ್ ನಾನು ರಿಟೇಲ್ ಮಾಡ್ತೀನಿ, ನಾನು ಹೋಗಿ ನಾನೇನೋ ಒಂದು ಜಾಯಿನ್ ಮಾಡಿಸ್ತೀನಿ, ಅದು ಇಂಪಾರ್ಟೆಂಟ್. ಅದೆಲ್ಲದಕ್ಕೂ ತುಂಬ ಇಂಪಾರ್ಟೆಂಟ್ ಬಂದ್ಬಿಟ್ಟು ಈ ಒಂದು ಇವೆಂಟ್ಸ್ಗೆ ನೀವು ಎಲ್ಲೆಲ್ಲಿ ಇವೆಂಟ್ಸ್ ಇರುತ್ತೆ ಆ ಇವೆಂಟ್ಸ್ಗೆ ನೀವು ಯಾವಾಗ ಬಿಲ್ಡ್ ಮಾಡ್ತೀರಾ 100% ನೀವು ಸಕ್ಸಸ್ ಆಗ್ತೀರಾ ಫ್ರೆಂಡ್ಸ್. ಆ್ಯಕ್ಚುಲಿ ನಾನು ಕೂಡ ಸಕ್ಸಸ್ ಆಗೋದಕ್ಕೆ ತುಂಬ ಇಂಪಾರ್ಟೆಂಟು ಈ ಒಂದು ಇವೆಂಟ್ಸ್ ಆಗುತ್ತೆ. ಅಂದರೆ ಸಾಕಷ್ಟು ಜನಕ್ಕೆ ನಾವು ಹೋಗ್ತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ನೆಗೆಟಿವ್ಸ್ ಬರ್ತಾರೆ. ಅಂದರೆ ಯಾವಾಗ ನಾವು ಇಲ್ಲಿ ಕೂತ್ಕೊಂಡಾಗ ಅಂದರೆ ಮೊಬೈಲ್ಗೆ ನಾವು ಹೆಂಗೆ ಚಾರ್ಜ್ ಆಗಬೇಕು, ನಾವೇನು ಮಾಡ್ತೀವಿ, ಚಾರ್ಜ್ ವೀಕ್ ಆಗಿರುತ್ತೆ, ಬಂದು ಚಾರ್ಜ್ ಮಾಡ್ಕೋಬೇಕಂದ್ರೆ ಈ ಪ್ಲೇಸ್ಗಳಲ್ಲಿ ನೀವು ಚಾರ್ಜ್ ಮಾಡ್ಕೋಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ಅದೇ ಥರ ಬಂದ್ಬಿಟ್ಟು ಸಾಕಷ್ಟು ಅಚೀವರ್ಸ್ ಬರ್ತಾ ಇರ್ತಾರೆ. ಆ ಅಚೀವರ್ಸ್ ಒಂದು ಟೈಟಲ್ಸ್ ಅಂದರೆ ಯಾವ ಒಂದು ಅಚೀವರ್ಸು ಯಾರಿಗೆ ಏನು ಮೋಟಿವೇಟ್ ಆಗುತ್ತೆ ಗೊತ್ತಾಗಲ್ಲ. ಅಂದರೆ ಸಾಕಷ್ಟು ಜನ ಅಂದರೆ ನಮಗೆ
ಯಾರಿಂದನೋ ಒಂದು ಟಿಪ್ಸ್ ಸಿಗುತ್ತೆ, ಆ ಟಿಪ್ಸಿಂದ ಏನು ಮಾಡ್ತೀವಿ ಟ್ರಿಗರ್ ಆಗುತ್ತೆ, ಟ್ರಿಗರಿಂದ ಏನು ಮಾಡ್ತೀವಿ ನಾವು ಆಲ್ಮೋಸ್ಟು ಸಕ್ಸಸ್ ಆಗೋದಕ್ಕೆ ತುಂಬ ಸಪೋರ್ಟ್ ಆಗ್ತಾ ಬರ್ತದೆ. ನಾನು ಆಗಲೇಬೇಕು ಅಂತ ಒಂದು ಏನಾಗುತ್ತೆ ಗೋಲ್ ಬರುತ್ತೆ, ಸೆಟ್ ಆಗುತ್ತೆ, ಮೈಂಡ್ ಸೆಟ್ ಮಾಡ್ಕೊಂಡು ಯಾವಾಗ ನಾಳೆ ಫಸ್ಟ್ ಡೇಯಿಂದ ವರ್ಕ್ ಮಾಡ್ತಾ ಬರ್ತೀವಿ ಈ ಮಂತ್ ಫುಲ್ ಆಲ್ಮೋಸ್ಟ್ ನಿಮ್ಗೆ ಏನಾಗುತ್ತೆ ಪಾಸಿಟಿವ್ ಆಗಿ ಬರ್ತಾ ಬರುತ್ತೆ. ಪಾಸಿಟಿವ್ ಇರೋದ್ರಿಂದ ಏನಾಗುತ್ತೆ ಸಕ್ಸಸ್ ಅಂದರೆ ಫೇಲ್ಯೂರ್ಸ್ ಅದೇ ಬರೋಲ್ಲ, ಪೂರ ಪಾಸಿಟಿವ್ ಆಗಿ ಬರುತ್ತೆ. ನೀವು 100% ಏನೇ ಬಂದರೂ ನಿಮಗೆ ಧೈರ್ಯವಾಗಿ ಮಾತಾಡೋದಕ್ಕೆ ಎಲ್ಲದಕ್ಕೂ ನಿಮಗೆ ಸಪೋರ್ಟ್ ಮಾಡ್ತಾ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ದಂಗೆ ಬೇಗ ನಿಮ್ಮ ಟೀಮಲ್ಲರೂ ಇವಾಗ ಬೇಗ ಇನ್ಫಾರ್ಮ್ ಮಾಡಿ 100% ಅವ್ರನ್ನ ಬಿಲ್ಡ್ ಮಾಡ್ತಾ ಬನ್ನಿ. ಯಾವಾಗ ನಿಮ್ಮ ಟೀಮ್ ಬಿಲ್ಡ್ ಮಾಡ್ತಾನೆ 100% ನಿಮಗೆ ಒಂದು ಒಳ್ಳೆ PV ಬರ್ತಾ ಹೋಗುತ್ತೆ. ಒಳ್ಳೆ PV ಬಂದಾಗ ನಿಮ್ಗೆ ಆಲ್ಮೋಸ್ಟು ಇನ್ಕಮು ಜನ್ರೇಟ್ ಆಗ್ತಾ ಬರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ತುಂಬ ಇಂಪಾರ್ಟೆಂಟು, ಮಿಸ್ ಮಾಡ್ಕೊಬೇಡಿ, ವೆರಿ ಇಂಪಾರ್ಟೆಂಟು. ಎಸ್ಪೆಷಲಿ ನಾನು ಅಂದರೆ ಹೆಚ್ಚು ಜನಕ್ಕೆ ಬಿಲ್ಡ್ ಮಾಡ್ತಾ ಬನ್ನಿ, ಹೊಸ ಗೆಸ್ಟ್ಗಳಿಗೆ ಬಿಲ್ಡ್ ಮಾಡ್ತಾ ಬನ್ನಿ. ಇವಾಗ ಆಲ್ಮೋಸ್ಟ್ ಟೈಮ್ನ ಯುಟಿಲೈಸ್ ಮಾಡ್ಕೊಂಡು ಬೇಗ ಫೋನ್ ಮಾಡಿ ಹೆಂಗೆ ನಿಮ್ಮ ಒಂದು ಮನೆಗೆ ಗ್ರೂಪ್ ಪ್ರವೇಶಕ್ಕೆ ಅಥವಾ ಮದುವೆಗೆ ಹೆಂಗೆ ಕರೀತಾ ಆ ಥರ ಕಂಪಲ್ಸರಿ ಎಲ್ಲರೂ ಕರೀರಿ ಅಂತ ಹೇಳ್ತಾ ಆಲ್ಮೋಸ್ಟ್ ಯಾವುದೇ ಕಾರಣಕ್ಕೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್. ಆ್ಯಕ್ಚುಲಿ ತುಂಬ ನಿಮ್ಮ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದೇ ಥರ ಫ್ರೆಂಡ್ಸ್ ಆ್ಯಕ್ಚುಲಿ ಒಂದು ತುಂಬ ಇಂಪಾರ್ಟೆಂಟ್ ಅಂದರೆ ಸಕ್ಸಸ್ ಕೀ ಅಂತ ನೋಡೋಕೆ ಹೋದಾಗ ಆಲ್ಮೋಸ್ಟ್ ಗೊತ್ತಿರೋಂಗೆ ನಾಳೆದು ಕೂಡ ಅದು ತುಂಬ ಇಂಪಾರ್ಟೆಂಟು. ಅದೇ ಥರ ನೋಡಿದ್ರೆ ಕಂಪ್ನಿ ಕೂಡ ಒಂದು ನಾವು ಸಕ್ಸಸ್ ಆಗೋದಕ್ಕೆ ಸಾಕಷ್ಟು ಒಂದು ಆಫರ್ಸ್ನ ಕೊಡ್ತಾ ಇದೆ. ಅಂದರೆ ರೆಗ್ಯುಲರ್ ಆಗಿ ನಾನು ಒಳ್ಳೆ ಇನ್ಕಮ್ನ ತೊಗೋಬೇಕು, 1 lakh ಇನ್ಕಮ್ನ ತೊಗೋಬೇಕು, ಟೀಮಲ್ಲೂ ನಾನು ಸಾಕಷ್ಟು ಇನ್ಕಮ್ನ ಕೊಡಿಸ್ಬೇಕು ಅಂತ ನೋಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಫ್ರೆಂಡ್ಸ್ ಆ್ಯಕ್ಚುಲಿ ನೀವು ಫಸ್ಟ್ ಆಫ್ ಆಲು ಯಾರಿದ್ದೀವಿ ಅನ್ಬಿಟ್ಟು ನಾವು ಫಸ್ಟ್ ಆಫ್ ಆಲು ಏನು ಮಾಡಬೇಕು ಹೋಗಿ ಕನ್ಸಿಸ್ಟೆನ್ಸಿನ ಮಾಡಬೇಕಂದ್ರೆ ಗೊತ್ತಿರೋಂಗೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ ಆಫ್ ಸಕ್ಸಸ್. ಅಂದರೆ ಯಾವುದೇ ಕೆಲಸ ಮಾಡೋಕ್ಕೆ ಮುಂಚೆ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಮಾಡ್ತಾ ಬಂದರೆ 100% ಸಕ್ಸಸ್ ಆಗ್ತೀವಿ. ಅಂದರೆ ಯಾವಾಗ ಸತತ ಪ್ರಯತ್ನ ಅಂದರೆ ಅಟ್ ಎ ಟೈಮ್ ಒಂದೇ ಸರಿ ನಿಮ್ಗೆ ಇದೆಲ್ಲ ಕಂಟಿನ್ಯೂಸ್ ಆಗಿ ಮಾಡೋಕ್ಕೆ ಫೇಲ್ಯೂರ್ಸ್ ಅಂದರೆ ಟ್ರೈ ಅಂತ ಆಗ್ತಾ ಟ್ರೈ ಮಾಡ್ತಾ ಕಲಿತಾ ಆಗ್ತೀವಿ. 100% ನಾವು ಕೂಡ ಒಂದು ಒಳ್ಳೆ ಬೆಸ್ಟು ಲೀಡರ್ ಆಗ್ತೀವಿ. ಒಂದು ಒಳ್ಳೆ ಅಂದರೆ ಒಂದು ಪ್ರತಿಯೊಂದು ಅಂದರೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಿ ಬರುತ್ತೆ. ಮಾತಾಡೋದಾಗಲಿ ಅಥವಾ ಒಂದು ಟೀಮಲ್ಲಿ ಒಂದು ಒಳ್ಳೆ ಎಜುಕೇಷನ್ ಕೊಡ್ತದೆ. ನೀವು ಕೂಡ ಎಜುಕೇಷನ್ ತೊಗೊಂಡು ಏನೇ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡೋಕ್ಕೆ ತುಂಬ ಸಪೋರ್ಟ್ ಇರುತ್ತೆ. ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕನ್ಸಿಸ್ಟೆನ್ಸಿಗೆ ಇವಾಗ ಸಾಕಷ್ಟು ಆಫರ್ಸ್ನ ಕೊಟ್ಟಿದ್ದಾರೆ ಕಂಪ್ನಿ. ಗೊತ್ತಿರಂಗೆ ನೀವು ಏನಾದ್ರು ಕನ್ಸಿಸ್ಟೆನ್ಸಿ ಮಾಡಿದ್ರೆ ಒಂದೇ ಒಂದು PDF ಮುಖಾಂತರ ನಿಮ್ಗೆ ತೋರಿಸ್ತೀನಿ. ನೀವೇನಾದ್ರು ಕನ್ಸಿಸ್ಟ್ ಮಾಡಿದ್ರೆ ವಿತಿನ್ 6 ಮಂತ್ಸಲ್ಲಿ 1.5 lakhs ಇನ್ಕಮ್ನ ತೊಗೋಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ನಾನು ಕನ್ಸಿಸ್ಟೆನ್ಸಿನಲ್ಲಿ ಏನು ಬೆನಿಫಿಟ್ ಸಿಗುತ್ತೆ ಅನ್ನೋದು ಗೊತ್ತಿರಬೇಕಾದ್ರೆ ಏನು ಬೆನಿಫಿಟ್ ಸಿಗುತ್ತೆ ಗೊತ್ತಿರೋಂಗೆ ಫ್ರೆಂಡ್ಸ್. ಆ್ಯಕ್ಚುಲಿ ಏನೊಂದು ಕಂಪ್ನಿ ಇವಾಗ 10 to 20% ಇರೋದನ್ನ 10% ಎಕ್ಸ್ಟೆಂಡ್ ಮಾಡಿದರೆ 30% ನಮ್ಗೆ ಏನು ಮಾಡ್ತಾ ಇದ್ದಾರೆ ಡಿಸ್ಕೌಂಟ್ ಕೊಡ್ತಾರೆ. ಏನಕ್ಕೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ? ಬೇಸಿಕಸ್ ಯಾರಿದ್ದಾರೆ ಆ ಪರ್ಸನ್ಸ್ಗೆ ಒಂದು ಒಳ್ಳೆ ಇನ್ಕಮ್ ಸಿಗಲಿ, ಒಂದು ಒಳ್ಳೆ ಒಂದು ಪೆಟ್ರೋಲ್ ಖರ್ಚಾಗಲಿ, ಬಸ್ ಖರ್ಚಾಗಲಿ ಎಕ್ಸ್ಟ್ರಾ ಸಿಗಲಿ ಅಂತ ಹೇಳ್ಬಿಟ್ಟು ಕಂಪ್ನಿ ಕೂಡ ಇದನ್ನೆಲ್ಲ ಥಿಂಕ್ ಮಾಡಿ ಏನು ಮಾಡಿದೆ 30% ನಮ್ಗೆ ಏನು ಮಾಡಿದ್ದಾರೆ ಡಿಸ್ಕೌಂಟ್ ಆಫರ್ಸ್ನ ಕೊಡ್ತಾ ಇದ್ದಾರೆ. 30% ಆಲ್ಮೋಸ್ಟು ನಿಮಗೆ ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತ ಹೇಳ್ಬೋದು. ಅಂದರೆ ನೀವು MRP ನಲ್ಲಿ ಹೇಳಿದ್ರೆ ನಿಮ್ಗೆ ಕಮ್ಮಿ ಅಂದ್ರೂ 1,000 ರೂಪಾಯಿಗೆ ನಿಮಗೆ ರೀಟೇಲ್ ಪ್ರಾಫಿಟ್ ಒಂದು 300 ರೂಪಾಯಿ ಸಿಗ್ತಾ ಬರುತ್ತೆ. ಅದೇ ಥರ ಒಂದು ಇಲ್ಲಿ ಒಂದು ಕನ್ಸಿಸ್ಟೆನ್ಸಿಗೆ ಎಲಿಜಿಬಿಲಿಟಿ ಆಗಬೇಕಂದ್ರೆ ಗೊತ್ತಿರೋ ಫ್ರೆಂಡ್ಸ್ ಆ್ಯಕ್ಚುಲಿ ಒಂದು 100 PV ಮಾಡಬೇಕು. 100 PVಗೆ ಏನು ಕಾಸ್ಟು 3,000 rupees ಕಾಸ್ಟ್ ಆಗಿದೆ. ಏನು ಬೆನಿಫಿಟ್ ಸಿಗ್ಬೋದು ಅಂದರೆ ಇವಾಗ ಏನು 600 rupees ಬೆನಿಫಿಟ್ ಸಿಗ್ತಾ ಇತ್ತು, ಇವಾಗ 900 rupees ಬೆನಿಫಿಟ್ ಸಿಗ್ತಾ ಇದೆ. ಅದೇ ಥರ ಬಂದ್ಬಿಟ್ಟು ನಮ್ಗೆ ಏನಾಯ್ತು 10% ಪ್ರಾಡಕ್ಟ್ ಫೀಸ್ ಸಿಗ್ತಾ ಇದೆ. ಅದರ ಒಂದು ಕ್ಯಾಶ್ ಬ್ಯಾಕ್ ಅಂತ ನೋಡೋಕೋದ್ರೆ ಫ್ರೆಂಡ್ಸ್ ಆ್ಯಕ್ಚುಲಿ ಕಮ್ಮಿ ಅಂದರೆ ಒಂದು 100 ರೂಪಾಯಿ 100 rupees ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ. ಟೋಟಲ್ ಓವರಾಲ್ ನಾವೇನು ಮಾಡ್ತೀವಿ ಪ್ರತಿ ತಿಂಗಳು ತೊಗೊಳ್ತೀವಿ. ಏನೋ ಒಂದು ಸ್ವಲ್ಪ ತೊಗೊಳಕ್ಕೆ ಇನ್ನೂ ಒಂಚೂರು ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ ಬಿಸ್ನೆಸ್ ಅಂತ ನೋಡೋಕೆ ಹೋದಾಗ ಫ್ರೆಂಡ್ಸ್ ಆ್ಯಕ್ಚುಲಿ ಇನ್ವೆಸ್ಟ್ಮೆಂಟ್ಗೆ ಯೋಚನೆ ಮಾಡ್ಬಿಡೋದು. ಅಂದರೆ ಇನ್ವೆಸ್ಟ್ಮೆಂಟ್ ಏನೋ ಒಂದು ಅಂಗಡಿ ಇಡ್ತೀರಾ ಬರೀ ಖಾಲಿ ಇಟ್ಬಿಟ್ರೆ ಆಗುತ್ತಾ? ಅದಕ್ಕೆಲ್ಲ ಬಂಡವಾಳ ಹಾಕಬೇಕು. ಬಂಡವಾಳ ಇದ್ರೆ ತನ್ನ ಜನಕ್ಕೆ ನಿಮ್ಮ ಹತ್ರ ಒಂದು ಅಂಗಡಿ ಓಪನ್ ಮಾಡಿಬಿಟ್ಟು ಏನೂ ಇಡಬೇಡಿ, ಬರೀ ಪೇಪರ್ಸ್ ಇಟ್ಬಿಟ್ಟು ಬರೀ ಪೋಸ್ಟ್ ಇಟ್ಬಿಟ್ಟು ಬನ್ನಿ ಬರ್ತಾರೆ ಜನರು. ಏನು ಬರ್ರೆ ಪ್ರಾಡಕ್ಟ್ಸ್ ಏನೋ ಬೇಕು. ಅದೇ ಥರ ನೋಟು ಈ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ವೆಮ್ಮಲ್ಲಿ ಅಂದರೆ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಅಂದರೆ ಬಿಸ್ನೆಸ್ನ ದೊಡ್ಡ ಮಟ್ಟಕ್ಕೆ ಬಿಸ್ನೆಸ್ ತೊಗೊಂಡೋಗ್ಬೇಕು, ಒಂದು ಒಳ್ಳೆ ಇಂಟರ್ನ್ಯಾಷನಲ್ ಲೆವೆಲ್ ಬೆಳಿಬೇಕು, ಒಂದು ವರ್ಲ್ಡ್ ವೈಡ್ ಬೆಳಿಬೇಕು ಅಂದರೆ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇರಬೇಕಾಗುತ್ತೆ. ಮಿನಿಮಮ್ ಪ್ರಾಡಕ್ಟ್ಸ್ ಅಂದರೆ ಎಷ್ಟು? ಮಿನಿಮಮ್ ಒಬ್ಬ ವ್ಯಕ್ತಿ ಕಮ್ಮಿ ಅಂದರೂ 10,000 rupees ಪ್ರಾಡಕ್ಟ್ಸ್ನ ಕಂಪಲ್ಸರಿ ಅವರು ಕನ್ಸಿಸ್ಟೆನ್ಸಿ ನೋಡೋಕೆ ಹೋದಾಗ ಫ್ರೆಂಡ್ಸ್ ಆ್ಯಕ್ಚುಲಿ 3 ಕನ್ಸಿಸ್ಟೆನ್ಸಿ ಮಾಡಬೇಕಾಗತ್ತೆ. ಎಸ್ಪೆಷಲಿ ಮಿನಿಮಮ್ ಕಮ್ಮಿ ಅಂದ್ರೂ 3,000 ರೂಪಾಯಿನಾದ್ರು ಇಟ್ಕೋಬೇಕಾಗುತ್ತೆ. 3,000 rupees ಪ್ಲಾನ್ ಮಾಡಬೇಕಾಗುತ್ತೆ. ಹೆಚ್ಚು ಕನ್ಸಿಸ್ಟೆನ್ಸಿ ಮಾಡಿ. ಈ ಕನ್ಸಿಸ್ಟೆನ್ಸಿ ಮಾಡೋದ್ರಿಂದ ಸಾಕಷ್ಟು ಬೆನಿಫಿಟ್ ನೋಡೋಕೆ ಹೋದಾಗ 50 to 60% ನಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಆಫರ್ಸ್ ಸಿಗ್ತಾ ಬರುತ್ತೆ. ಅದೇ ಥರ ನೋಡಿ ಈ ಒಂದು ಆಫರ್ಸ್ನ ಯುಟಿಲೈಸ್ ಮಾಡ್ಕೊಂಡು ರೀಟೇಲ್ ಮಾಡೋದ್ರಿಂದ ಅದು ಇನ್ಕಮು ಕೂಡ ಆಗ್ತಾ ಬರುತ್ತೆ. 12,000 rupees ನೀವೇನೋ ತೊಗೊಂಡ್ರೆ ಒಂದು 2,400 rupees ಅಂದರೆ ರೀಟೇಲ್ ಪ್ರಾಫಿಟ್ ಅಂತ ಸಿಗುತ್ತೆ. ಅದೇ ತಂದ್ಬಿಟ್ಟು 1,200 rupees ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಸರಿ ಪ್ರಾಡಕ್ಟ್ಸ್ ಫ್ರೀಯಾಗಿ ಸಿಗ್ತಾ ಬರುತ್ತೆ. ರೀಟೇಲ್ ಮಾಡೋದು ದುಡ್ಡು ಆಗುತ್ತೆ. ಕ್ಯಾಶ್ ಬ್ಯಾಕ್ ಅಂತ ನೋಡೋಕೆ ಹೋದಾಗ 400 ರೂಪಾಯಿ ಸಿಗುತ್ತೆ. ಓವರಾಲ್ ನೋಡೋಕೆ ಹೋದಾಗ ನಮ್ಮ ಏನು ಒಂದು 12,000 rupees ನಾವು ಏನು ತೊಗೊಳ್ತಾ ಇದ್ವಿ, ಹೊರಗಡೆನೂ ತೊಗೊಳ್ತಾ ಇದೆ, ಇಲ್ಲೂ ತೊಗೊಳ್ತಾ ಇದೆ. ಅದರ ಬೆನಿಫಿಟ್ಸ್ ನೋಡೋಕೆ ಹೋದಾಗ 60% ಬೆನಿಫಿಟ್ ಸಿಗ್ತಾ ಇದೆ ಫ್ರೆಂಡ್ಸ್. ಏನು ನಾವೇನು ಚೇಂಜ್ ಮಾಡ್ತೀವಿ, ಶಾಪ್ನ ಚೇಂಜ್ ಮಾಡ್ತಾ ಇದ್ದೀವಿ. ಶಾಪ್ನ ಚೇಂಜ್ ಮಾಡಿ ಒಳ್ಳೆ ಪದಾರ್ಥ ಬಳಸ್ತಾ ಇದೀವಿ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ತಾ ಇದೀವಿ. ಈ ಥರ ಒಂದು ಕನ್ಸಿಸ್ಟೆನ್ಸಿಗೆ ಫೋಕಸ್ ಮಾಡಿ. ನಾನು ಏನು ಹೇಳಿದೆ, ನೀವು ಕರೆಕ್ಟಾಗಿ ಕನ್ಸಿಸ್ಟೆನ್ಸಿ ಮಾಡಿ ನಿಮ್ಗೆ 1 ಲಕ್ಷ ಇನ್ಕಮ್ ಬರುತ್ತೆ ಅಂತ ಹೇಳಿದೆ. 1 ಲಕ್ಷ ಇನ್ಕಮ್ ಯಾವ ಥರ ಬರುತ್ತೆ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ನೀವೇನಾದ್ರು ಕರೆಕ್ಟಾಗಿ 6 ಜನ ಜಾಯಿನ್ ಮಾಡಿಸಿ, ನೀವೇನಾದ್ರು
ನೀವೇನಾದ್ರು ಕರೆಕ್ಟಾಗಿ ನೀವೇನಾದ್ರು 100 PV ಮಾಡೋದ್ರಿಂದ ಮೊದಲನೇ ತಿಂಗಳು ನಿಮ್ಮ ಚೆಕ್ ಅಂದ್ಬಿಟ್ಟು 1968 ಆಗುತ್ತೆ. ಇದನ್ನೆಲ್ಲ ಬ್ರೀಫಾಗಿ ಹೇಳಿದ್ರೆ ನಿಮಗೆ ಟೈಮ್ ಸಾಕಾಗಲ್ಲ, ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಬರ್ತೀನಿ. ಸೆಕೆಂಡ್ ಮಂತ್ ನೀವೇನಾದ್ರು ಹೋಯ್ತು ಅಂದರೆ ಫ್ರೆಂಡ್ಸ್ ಆ್ಯಕ್ಚುಲಿ 1596 ನಿಮ್ಮ ಒಂದು ಅಪ್ರಾಕ್ಸಿಮೇಟ್ ಇನ್ಕಮ್ ಆಗ್ತಾ ಬರುತ್ತೆ. ನೀವು ಬೇಕಾದ್ರೆ ಝೂಮ್ ಮಾಡಿ ನೋಡ್ಕೋಬೋದು. ಥರ್ಡ್ ಮಂತ್ ನೀವೇನು ಕಂಟಿನ್ಯೂಸ್ ಆಗಿ ಡೂಪ್ಲಿಕೇಟ್ ಆಗ್ತಾ ಬಂತು ಅಂದರೆ ಒಂದು 3ನೇ ತಿಂಗಳಲ್ಲಿ ನಿಮ್ಮ ಟೀಮಲ್ಲಿ 28 ಜನ ಇರ್ತಾರೆ. 28 ಜನನೂ ಕೂಡ 2800 PV ನೀವೇನಾದ್ರು ಮಾಡಿಬಿಟ್ರೆ ಕಮ್ಮಿ ಅಂದ್ರೂ ನಿಮ್ಮ ಒಂದು ಇನ್ಕಮ್ ನೋಡೋಕೆ ಹೋದಾಗ 3722 ಇರುತ್ತೆ. ಅಂದರೆ ನೋಡಿ ಫ್ರೆಂಡ್ಸ್ ಆ್ಯಕ್ಚುಲಿ ಯಾವುದೋ ಒಂದು ಜಾಬ್ ಮಾಡ್ತೀನಿ 10 ವರ್ಷ ಆದರೂ ನಮ್ಮ ಒಂದು ಇನ್ಕಮ್ ಜಂಪ್ ಆಗ್ತಾ ಬರಲ್ಲ. ನಿಮಗೆ ಏನು ಮಾಡಲ್ಲ, 20 ವರ್ಷ ಮಾಡಿದ್ರು 5,000 ರೂಪಾಯಿ ಜಂಪ್ ಮಾಡೋದು. ಅಂದರೆ ಇಲ್ಲಿ ವಿತಿನ್ 0 ಬಂದು ಅಂದರೆ ಒಂದು ಕನ್ಸಿಸ್ಟೆನ್ಸಿನಲ್ಲಿ ನೀವೇನಾದ್ರು ಬಂತು ಅಂದರೆ 1,00,000+ ಇನ್ಕಮ್ ತೊಗೋಬೋದು. ಇದು ಥರ್ಡ್ ಮಂತು. ಅದೇ ಫೋರ್ತ್ ಮಂತ್ ಏನಾಗ್ತಾ ಬರುತ್ತೆ, ನೀವು ಫೋರ್ತ್ ಮಂತ್ ಏನಾದರೂ ಅದನ್ನೇ ಡೂಪ್ಲಿಕೇಟ್ ಮಾಡ್ತಾ ಬಂದರೆ, ಅಂದರೆ ನೀವೇನೊಂದು 6 ಜನ ಆಯಿತು, 6 ಜನನೂ ಡೂಪ್ಲಿಕೇಟ್ ಆಗಿ ಒಂದು 56 ಪೀಪಲ್ಸ್ ಬಂತು ಅಂದರೆ ಕಮ್ಮಿ ಅಂದರೆ ಒಂದು 3,000 ರೂಪಾಯಿ ಪದಾರ್ಥ ಅವ್ರು ಏನಾದ್ರು ಪರ್ಚೇಸ್ ಮಾಡಿತು ಅಂದರೆ ಮಿನಿಮಮ್ ಇನ್ಕಮ್ ಫ್ರೆಂಡ್ಸ್ ಆ್ಯಕ್ಚುಲಿ 14,613 ರೂಪಾಯಿ ನಮಗೆ ಚೆಕ್ ಆಗಿ ಬರುತ್ತೆ, ಕ್ಯಾಶ್ ಬ್ಯಾಕ್ ಆಗಿ ಸಿಗುತ್ತೆ. ಅದೇ ಬಂದ್ಬಿಟ್ಟು ನೀವೇನಾದರೂ 5th ಮಂತ್ ಅಂತ ಏನು ಹೇಳ್ತೀನಿ, 5th ಮಂತ್ ನೀವೇನಾದರೂ ಅದು ಡೂಪ್ಲಿಕೇಟ್ ಆಯಿತು ಅಂದರೆ 58 ಪೀಪಲ್ಸ್ ಏನಿತ್ತು ಅದು ಸೆಕೆಂಡ್ ಡೂಪ್ಲಿಕೇಟ್ ಆಯಿತು ಅಂದರೆ ಮಿನಿಮಮ್ ಚೆಕ್ ಅಂತ ನೋಡೋಕೆ ಹೋದಾಗ 26,745 ಇನ್ಕಮ್ ಬರ್ತಾ ಬರುತ್ತೆ. ಥರ್ಡ್ ಮಂತ್ ನೀವು 6th ಮಂತ್ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಒಂದು ಪ್ಲ್ಯಾನ್ ಪ್ರಕಾರ ನೀವು ಕರೆಕ್ಟಾಗಿ ಡೂಪ್ಲಿಕೇಟ್ ಮಾಡ್ತು ಅಂದರೆ 6th ಮಂತಲ್ಲಿ ಮಿನಿಮಮ್ ಚೆಕ್ಕು ನೀವು ಒಂದು ಟೈಟಲ್ಲು ಕೂಡ ಜಂಪ್ ಆಗುತ್ತೆ. ಕ್ರೌನ್ ಟೈಟಲ್ ಬರ್ತಾ ಹೋಗ್ತೀವಿ. ಆ ಕ್ರೌನ್ ಟೈಟಲಿಂದ ನಮ್ಮ ಇನ್ಕಮ್ ಬರುತ್ತೆ. ಮಿನಿಮಮ್ ಇನ್ಕಮ್ ಅಂತ ನೋಡೋಕೆ ಹೋದಾಗ 1,67,650 ರೂಪಾಯಿ ನಮ್ಗೆ ಸಿಗ್ತಾ ಬರುತ್ತೆ ಫ್ರೆಂಡ್ಸ್ ಆ್ಯಕ್ಚುಲಿ. ಅಂದರೆ ಯಾವುದೇ ಒಂದು ಪ್ಲಾಟ್ಫಾರ್ಮ್ ಇದೆ ಅದು ತೋರಿಸಿ ನನಗೆ ಈ ಥರ ಇಷ್ಟು ಇನ್ಕಮ್ ಬರೋದ್ರಲ್ಲಾಗಲಿ, ಅದು ಲಕ್ಷಗಟ್ಟಲೆ ಇನ್ಕಮ್ ಬರೋದು ಯಾವುದೋ ಪ್ಲಾಟ್ಫಾರ್ಮ್ ಇದೆ. ನೀವು 10 ವರ್ಷ ಕೆಲಸ ಮಾಡಿ 10 ವರ್ಷ ಕೆಲಸ ಮಾಡಿದ್ರು ಕೂಡ ನಿಮ್ಮ ಇನ್ಕಮ್ ನೋಡಿ ಬೇರೆಯವ್ರು ಬಾಸ್ ಹೇಳ್ದಂಗೆ ಕೇಳಬೇಕಾಗುತ್ತೆ. ಟೈಮ್ ಫ್ರೀಡಮ್ ಇರಲ್ಲ, ಮನಿ ಫ್ರೀಡಮ್ ಇರಲ್ಲ. ಅಂದರೆ ಏನೊಂದು ಮಾಡೋಕ್ಕೂ ಯಾರೋ ಒಬ್ಬ ಬಾಸಿಸಮ್ ಮತ್ತು ಬಾಸ್ನ ಕೇಳ್ಕೊಂಡ್ಬಿಡಬೇಕಾಗತ್ತೆ. ಹೊರಗಡೆ ಹೋಗ್ಬೇಕಂದ್ರೂ ಬಾಸ್ನ ಕೇಳಬೇಕಾಗತ್ತೆ. ಇದೇ ಸಿಸ್ಟಮಲ್ಲಿ ಪಾರ್ಟ್ ಟೈಮಲ್ಲಿ ಮಾಡ್ತಾ ಸುಮ್ಮನೆ ಜಸ್ಟ್ ಡೂಪ್ಲಿಕೇಟ್ ಮಾಡ್ತಾ ಬಂದು ಅಂದರೆ ಜಸ್ಟು ನಾವೇನಾದ್ರು ಇದು ಮಾಡೋದ್ರಿಂದ ಏನಪ್ಪ ಅಂದರೆ ಜಸ್ಟು ನಾವು ಕನ್ಸಿಸ್ಟೆನ್ಸಿ ಮಾಡೋದ್ರಿಂದ ನೀವು ಮಾಡಿ ಫಸ್ಟು. ಅದೇ ಥರ ನೀವು ಏನು ಕರ್ಕೊಬರ್ತೀರ ಅದನ್ನ ಕರೆಕ್ಟಾಗಿ ಫಾಲೋ ಮಾಡ್ತಾ ಬನ್ನಿ, ಅದು ಡೂಪ್ಲಿಕೇಟ್ ಮಾಡ್ತಾ ಬನ್ನಿ. ಮಿನಿಮಮ್ ಚೆಕ್ ನೀವು ಕರೆಕ್ಟಾಗಿ ಇಲ್ಲ ಅಂದರೆ 1 ವರ್ಷ ತೊಗೊಳ್ಳಿ, ಬೇಕಾದ್ರೆ 1 ವರ್ಷ ತೊಗೊಂಡ್ರೆ ನೀವು 1 ಲಕ್ಷ ತೊಗೋಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ಅಷ್ಟು ಈಸಿ ಪ್ಲ್ಯಾನ್ ಇದೆ. ಜಸ್ಟ್ ಪ್ರಾಡಕ್ಟ್ ಬಗ್ಗೆ ಮಾತಾಡಬೇಕು, ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡಬೇಕು, ಕನ್ಸಿಸ್ಟೆನ್ಸಿ ಬೆನಿಫಿಟ್ಸ್ ಬಗ್ಗೆ ತಿಳಿಸ್ಕೊಡೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ. ಅದಲ್ಲದೆ ಕೂಡ ಅದೇ ಫಸ್ಟ್ ನಾವು ಮೋಟಿವೇಟ್ ಆಗಬೇಕು. ನಾವು ಕೂಡ ನಾಳೆಯಿಂದ ಫಸ್ಟ್ ಆಲ್ಮೋಸ್ಟ್ ಸ್ಟಾರ್ಟ್ ಆಗ್ತಾ ಬರುತ್ತೆ. ಅದೇ ಥರ ಒಂದು ಸಾಕಷ್ಟು ಬೆನಿಫಿಟ್ಸ್ ಕೊಟ್ಟು ಜಸ್ಟ್ ನೋಡಿ 1 ಲಕ್ಷ ಜಸ್ಟ್ ತೊಗೊಳೋದಲ್ಲದೆ ಕಂಪ್ನಿ ಒಂದು ಆಫರ್, ವಂಡರ್ಫುಲ್ ಆಫರ್ ಕೊಟ್ಟಿದ್ದಾರೆ. 5 ಲಕ್ಕಿ ವಿನ್ನರ್ ಏನು ಕೊಟ್ಟಿದ್ದಾರೆ, ಮೊಬೈಲ್ಸ್ ಎಷ್ಟು ಕೊಡ್ತಿದ್ದಾರೆ, 5 ಮೊಬೈಲ್ಸ್ ಕೊಡ್ತಾ ಇದ್ದಾರೆ. ಅಂದರೆ ಲಕ್ಕಿ ಡಿಪ್ ಥರ. ಅಂದರೆ ಏನೊಂದು ನಾವು ಮಾಡೋ ಒಂದು ಜಸ್ಟ್ ಕನ್ಸಿಸ್ಟೆನ್ಸಿಯಿಂದ ಇದನ್ನು ಕೂಡ ನಾವು ಫ್ರೀ ಆಫ್ ಕಾಸ್ಟ್ ತೊಗೊಬರೋದು. ಫೋನು ನನ್ನ ಇನ್ ಕೇಸ್ ಯಾರು ಗೊತ್ತು, ನಿಮ್ಮ ಒಂದು ಲಕ್ಕಿ ಡಿಪ್ಪಲ್ಲಿ ನೀವೇ ಬಂದುಬಿಟ್ರೆ 10,000 ರೂಪಾಯಿ ಮೊಬೈಲ್ ಸಿಗ್ತಾ, ನಾವು ಪರ್ಚೇಸ್ ಮಾಡಿರೋದು ಎಷ್ಟು 3,000ಗೆ ಎಷ್ಟು ಬಂತು ನಮಗೆ ಕ್ಯಾಶ್ ಬೇಕು, ಆಫರ್, ಡಿಸ್ಕೌಂಟ್ ಅಂತ ನೋಡೋಕೆ ಹೋದಾಗ 1,000 ರೂಪಾಯಿ ಆಫರ್ ಬ್ಯಾಕ್ ಬಂತು, ಕ್ಯಾಶ್ ಬ್ಯಾಕ್ ಬಂತು, ಎಲ್ಲ ಬಂತು. ಅದಲ್ಲದೇನು ಕೂಡ ನಮಗೊಂದು ಲಕ್ಕಿ ಡಿಪ್ ಅಂತ, ಲಕ್ಕಿ ಡಿಪ್ ಏನು ವಿತ್ ಆಫರ್ ಒಂದು ಫೋನ್ ಬರ್ತಾ ಇದೆ. ಅಂದರೆ ಫ್ರೆಂಡ್ಸ್ ಆ್ಯಕ್ಚುಲಿ ಒಂದು ವಂಡರ್ಫುಲ್ ಅಂತ ಹೇಳ್ಬೋದು. ಈ ಥರ ಒಂದು ಆಫರ್ಸ್ ಕೊಡ್ತಾ ಇದ್ದಾರೆ ಅಂದರೆ ಜಸ್ಟ್ ಯಾವ ಥರ ಬೂಮ್ ಅಪ್ ಮಾಡ್ತಾ ಇದ್ದಾರೆ. ನಮ್ಮ ಒಂದು ಟೀಮಲ್ಲಿ ಇನ್ಕಮ್ ಬರಲಿ, ಡಿಸ್ಟ್ರಿಬ್ಯೂಟರ್ಸ್ಗೆ ಒಂದು ಒಳ್ಳೆ ಇನ್ಕಮ್ ತೊಗೊಳ್ಳಿ, ಅವರು ಕೂಡ ಬೇಗ ಟೈಟಲ್ ರೀಚ್ ಆಗಲಿ ಅಂತ ಈ ಥರ ಒಂದು ಸಾಕಷ್ಟು ನಮಗೆ ಒಂದು ಆಫರ್ಸ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ 20 ಲಕ್ಕಿ ವಿನ್ನರ್ಸ್ಗೆ ಏನು ಮಾಡ್ತಾ ಇದ್ದಾರೆ, ಒಂದು ಓವನ್ ಕೊಡ್ತಾ ಇದ್ದಾರೆ. ಅದೊಂದು ಲಕ್ಕಿ ಟಿಪ್ಸ್ ಅಂದರೆ ಈ ಒಂದು ಎಲಿಜಿಬಿಲಿಟಿ ಆಗೋದಕ್ಕೂ ಜಸ್ಟ್ ಒಂದು ಕನ್ಸಿಸ್ಟೆನ್ಸಿಗೆ ಎಲಿಜಿಬಿಲಿಟಿ ಆಗೋದಲ್ಲದೆ ಬೋಟ್ ವಾಚ್ ಗೊತ್ತರ ನನಗೆ ಒಂದು ವಂಡರ್ಫುಲ್ ಬೋಟ್ ವಾಚ್ ಕೊಡ್ತಾ ಇದ್ದಾರೆ. ಅದರ ಬಂದ್ಬಿಟ್ಟು ಇಯರ್ ಅಂದರೆ ಬಡ್ಸ್ ಕೊಡ್ತಾರೆ, ಬೋಟ್ ವೈರ್ಲೆಸ್ ಇಯರ್ ಬಡ್ಸ್ ಕೊಡ್ತಾರೆ. ಅಂದರೆ 100 PVನಲ್ಲಿ ನನಗೆ ಏನೇನು ಆಫರ್ ಸಿಗ್ತಾಯಿದೆ, ಕನ್ಸಿಸ್ಟೆನ್ಸಿ ಆಫರು, ಡಿಸ್ಕೌಂಟ್ಸು, ಫ್ರೀ ಪ್ರಾಡಕ್ಟ್ಸು, ಜಾಸ್ಟ್ 4 ತಿಂಗಳು ಮಾಡೋದ್ರಿಂದ ಇದು ಕೂಡ ಬಂತು ಅಂದರೆ ನಾವು ಕೂಡ ಒಬ್ಬ ಲಕ್ಕಿ ವಿನ್ನರ್ ಆಗ್ಬೋದು. ಈ ಒಂದು ಟಿಕೆಟ್ನ ಗೆಲ್ಲೋದು, ಈ ಒಂದು ಇನ್ ಕೇಸ್ ಇದಾಯಿತು ಅಂದರೆ ಲಕ್ಕಿ ವಿನ್ನರ್ ಆಗ್ತಾ ಬರ್ತೀವಿ. ಮೊಬೈಲ್ನ ಗೆಲ್ಲೋ ಒಂದು ಅವಕಾಶ ಸಿಗ್ತಾ ಬರುತ್ತೆ. ಯುಟಿಲೈಸ್ ಮಾಡ್ಕೊಳ್ಳೋ ಥರ ಓವನ್ ಸಿಗ್ತಾ ಇದೆ. ಆ ಥರ ಒಂದು ಪ್ರತಿಯೊಂದೇ ಇದನ್ನು ಹೆಚ್ಚು ಜನಕ್ಕೆ ಹೇಳಿ. ಅಂದರೆ 85 ಆಲ್ ಓವರ್ ಇಂಡಿಯಾದಲ್ಲಿ ಯಾರು 2ನೇ ತಾರೀಕಿಂದ 9ನೇ ತಾರೀಕು ಒಳಗಡೆ 100 PV ಬಿಲ್ ಮಾಡ್ತಾರೆ ಅವ್ರಿಗೆ ಇದು ಮ್ಯಾಕ್ಸಿಮಮ್ 4 ವಿನ್ನರ್ಸ್ ಫ್ರಮ್ 2nd to 9th ಅವರು ಒಂದು ಚಾನ್ಸ್ ಇದೆ ಒಂದು ಲಕ್ಕಿ ಡ್ರಾಗೆ ಎಲಿಜಿಬಿಲಿಟಿ ಆಗೋದಕ್ಕೆ. ಪ್ರತಿಯೊಬ್ಬರು ಮಾಡಿ ಫ್ರೆಂಡ್ಸ್. ಬೇಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಬನ್ನಿ. ಬೇಗ ಹೋಗಿ ಬೇಗ ಕನ್ಸಿಸ್ಟೆನ್ಸಿ ಮಾಡಿ. ನಿಮ್ಮ ಒಂದು ಬೇಗ ನೀವು ಕೂಡ ಒಂದು ಮೊಬೈಲ್ನ ತೊಗೊಳ್ಳಿ, ಓವನ್ ತೊಗೊಳ್ಳಿ ಅಥವಾ ವಾಚ್ ತೊಗೊಳ್ಳಿ. ನಿಮ್ಮ ಒಂದು ಫ್ಯಾಮಿಲೀಸ್ ಇದ್ದರೆ ನಿಮ್ಮೊಂದು ID ಮಾಡಿ, ನಿಮ್ಮ ಅಮ್ಮ ಅದು ಯಾವುದಾದ್ರೆ ಅವ್ರದ್ದೊಂದ್ರಲ್ಲಿ ತೊಗೊಳ್ಳಿ. ಅದೇ ಥರ ಅಂದ್ಬಿಟ್ಟು ಈ ಥರ ಒಂದು ತೊಗೊಳ್ಳಿ. ಯಾರು ಗೊತ್ತು ಯಾರು ವಿನ್ ಆಗ್ಬೋದು ಹೇಳೋಕ್ಕಲ್ಲ. 10,000 ರೂಪಾಯಿ ಮೊಬೈಲ್ 10,000 ಅಲ್ಲ, ಹೊತ್ತು ಜಾಸ್ತಿನೇ ಇರುತ್ತೆ. 15,000 ಇರುತ್ತೆ, ಮ್ಯಾಕ್ಸಿಮಮ್ 15,000 ಇರುತ್ತೆ. ಆ 15,000 ನಮಗೆ ಮೊಬೈಲ್ ಸಿಗ್ತಾ ಬರುತ್ತೆ ಫ್ರೆಂಡ್ಸ್. ಆ್ಯಕ್ಚುಲಿ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ಥರ ನೋಡ್ಬಿಟ್ಟು ನಮಗೆ ಫ್ರೆಂಡ್ಸ್ ಆ್ಯಕ್ಚುಲಿ ಇನ್ನೂ ಸಾಕಷ್ಟು ಬೆನಿಫಿಟ್ ಸಿಗ್ತಾ ಬರುತ್ತೆ. ಅದೇ ಥರ ನೋಡೋಕೆ ಹೋದಾಗ ಜಸ್ಟ್ ಇದೊಂದೇನಾ ಇಲ್ಲ ಫ್ರೆಂಡ್ಸ್. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗ್ತಾ ಇದೆ. ಅದೇ ಥರ ಬಂದ್ಬಿಟ್ಟು ಯಾರು ಅಚೀವರ್ಸ್ ಆಗ್ತಾರೆ ಆಲ್ಮೋಸ್ಟ್ ಗೊತ್ತಿರೋಂಗೆ ಇನ್ನೊಂದು ಸ್ಪೆಷಲ್ ಕೊಟ್ಟಿರೋ ಏನು ಧಮಾಕ ಅಂತ ಹೇಳ್ಬೋದು. ಧಮಾಕ ಅಂದರೆ
ಒಂದು ನೀವು ಬೇಗ ನಿಮ್ಮ ಒಂದು ಗ್ರೋತ್ ಆಗೋದಕ್ಕೆ, ನಿಮ್ಮ ಫಾಸ್ಟಾಗಿ 8% ಆಗೋದಕ್ಕೆ, ಫಾಸ್ಟಾಗಿ ಬೇಗ ನಿಮ್ಮ ಅಚೀವ್ಮೆಂಟ್ ಆಗೋದಕ್ಕೆ ಎಷ್ಟು ಪುಷ್ ಆಗಬೇಕು ಅಷ್ಟು ಕಂಪ್ನಿ ಏನು ಮಾಡ್ತಾಯಿದೆ, ಅಷ್ಟು ಸಪೋರ್ಟಿವ್. ಒಂದು ನಮ್ಗೆ ಆಫರ್ ಸಿಗ್ತಾ ಬಂತು, ಕನ್ಸಿಸ್ಟೆನ್ಸಿ ಕ್ವಾಲಿಫೈ ಆಗ್ತಾ ಬರ್ತೀವಿ. ಅದೇ ಥರ ಬಂದ್ಬಿಟ್ಟು ನಾವೇನಾಗ್ತಾ ಇದೀವಿ, ಲಕ್ಕಿ ಡ್ರಾಗೆ ನಾವು ಸ್ಕೀಮ್ನ ಆಲ್ಮೋಸ್ಟ್ ನಾವು ಒಬ್ಬ ಕ್ವಾಲಿಫೈರ್ ಆಗ್ತಾ ಬರ್ತಾ ಇದ್ದೀವಿ. ಆ ಥರ ನೋಡೋಕೆ ಹೋದಾಗ ಯಾರು ಈ ಒಂದು ಮೇ ಮಂತಲ್ಲಿ ಹೊಸ ವ್ಯಕ್ತಿನ ಜಾಯಿನ್ ಮಾಡಿಸಿ, ಆ ಜಾಯಿನ್ ಮಾಡಿರೋವಂಥ ವ್ಯಕ್ತಿ ಫಾಸ್ಟಾಗಿ 8% ಆಯಿತು ಅಂದರೆ ನಿಮಗೆ ಇಂಡಿಯನ್ ಟ್ರಿಪ್ ಅಂದರೆ ಕಂಪ್ನಿ ಒಂದು ಟ್ರಿಪ್ನ ಆರ್ಗನೈಸ್ ಮಾಡ್ತಾ ಇದೆ ಕಂಪ್ನಿ ಬಂದ್ಬಿಟ್ಟು ಇಂಡಿಯಾದಲ್ಲಿ. ಅಂದರೆ ನೀವು ಇಲ್ಲಿಂದ ಹೋಗೋ ಖರ್ಚು ನಿಮ್ದು, ಆದರೆ ಕಂಪ್ನಿ ಸ್ಟೇ ಅಂದರೆ 3 ದಿವಸ ಒಂದು ಸ್ಟೇ ಮಾಡೋದಾಗಲಿ, ಫುಡ್ ಪ್ರತಿಯೊಂದು ಕಂಪ್ನಿ ಆರ್ಗನೈಸ್ ಮಾಡ್ತಾರೆ. ಅದು ಬಂದ್ಬಿಟ್ಟು ಅದಕ್ಕೆ ಕ್ವಾಲಿಫೈ ಆಗಬೇಕು ಅಂದರೆ ಫಸ್ಟು ಜಾಯಿನ್ ನಿಮ್ಮ ಒಂದು 3 ಜನ ವ್ಯಕ್ತಿ ಅಂದರೆ ಪೋಸ್ಟರ್ ಐಡಿನಲ್ಲಿ ನೀವೇನಾದ್ರು ಜಾಯಿನ್ ಮಾಡಿಸಿದ್ರೆ, ಅಂದರೆ ನಿಮ್ಮ ಪೋಸ್ಟರ್ ಐಡಿ ಅಂದರೆ ನಿಮ್ಗೆ ಗೊತ್ತಿರೋಂಗೆ ಒಂದು ಆ್ಯಪಲ್ಲಿ ಪೋಸ್ಟರ್ ಐಡಿ ಇದೆ, ಆ ಪೋಸ್ಟರ್ ಐಡಿಯಲ್ಲಿ ನಾನೇ ಜಾಯಿನ್ ಮಾಡಿಸಿ ಅಂತ ನೀವು ನಿಮ್ಮ ಹೆಸರು ಹಾಕ್ಬಿಟ್ಟು ಕ್ಯಾಡೆ ನಿಮ್ಮ ಡೌನ್ಲೈನ್ ಕ್ಯಾಡೆ ನೀವೇನಾದ್ರು ಜಾಯಿನ್ ಮಾಡಿಸ್ತು ಅಂದರೆ 3 ಜನ ಅಂದರೆ ಫಾಸ್ಟಾಗಿ ಆ ವ್ಯಕ್ತಿನ ನೀವೇನಾದ್ರು ಫಾಸ್ಟಾಗಿ 8% ಮಾಡ್ತೀವಿ ಅಂದರೆ ಆ ವ್ಯಕ್ತಿ ಏನಾದ್ರು ಚೆಕ್ ತೊಗೊಂಡ್ರೆ $750 ವರ್ತ್ ಚೆಕ್ ತೊಗೊಳ್ತೀನಿ ಅಂದರೆ ನೀವು ಕೂಡ ಕ್ವಾಲಿಫೈ ಆಗ್ತಾ ಬರ್ತಾರೆ. ಅಂದರೆ 3 ಜನಕ್ಕೆ ನೀವು ಏನು ಮಾಡಬೇಕಾಗತ್ತೆ, ಕ್ವಾಲಿಫಿಕೇಷನ್ ಮಾಡಬೇಕಾಗತ್ತೆ. ಫಾಸ್ಟಾಗಿ 8% ಮಾಡೋಕ್ಕಂದ್ರೆ ಒಂದೇ ನೀವಂದರೆ ನಿಮ್ಮ ಹೆಸರಲ್ಲಿ ನೀವು ಇದಾಗಿರ್ಬೋದು, ಯಾರು ಬೇಕಾದ್ರೂ ಎಲಿಜಿಬಿಲಿಟಿ ಆಗ್ಬೋದು, ಇದನ್ನು ಮಾಡ್ತಾ ಹೋಗ್ಬೋದು. ಅದೇ ಥರ ಬಂದ್ಬಿಟ್ಟು ಅಳುಬ್ರು ಯಾರನ್ನು ಜಾಯಿನ್ ಮಾಡಿಸಿದ್ರೆ ಬಿಫೋರ್ ಮಾಡಿದರೆ ಅಂದರೆ ಅವ್ರನ್ನ ಫಾಸ್ಟಾಗಿ 8% ಅಂದರೆ ಅವತ್ತಿಗೆ 4 ಜನ ನೀವೇನು ಮಾಡಬೇಕಾಗತ್ತೆ, ಫಾಸ್ಟಾಗಿ 8% ತರಬೇಕಾಗತ್ತೆ. ಅಂದರೆ ಫಾರ್ ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಟರ್ ಅಂದರೆ ಇದು ಹೊಸ ನೀವು ಈ ಮಂತಿಂದ ಹೊಸ ಒಬ್ಬರನ್ನ ಜಾಯಿನ್ ಮಾಡಿಸಿ ಮೇ ಮಂತಿಂದ ನೀವೇನಾದ್ರು ಮಾಡಿದ್ರೆ ಜಸ್ಟ್ 3 ಮೆಂಬರ್ಸ್ ಸಾಕು. ಅದೇ ನೀವೇನಾದ್ರು ಅಳುಬ್ರು ಇದ್ರೆ ಅಂದರೆ ಬಿಫೋರ್ ಎಕ್ಸಿಸ್ಟಿಂಗ್ ಡಿಸ್ಟ್ರಿಬ್ಯೂಟರ್ ಅಂದರೆ ಮುಂಚೆ ಇದ್ದಂಥ ವ್ಯಕ್ತಿಗಳು ಯಾರು ಇತ್ತು ಅಂದರೆ ಜಾಯಿನ್ ಮಾಡಿಸಿದ್ರೆ ಅವ್ರನ್ನ ನೀವೇನಾದ್ರು ಫಾಸ್ಟಾಗಿ 8% ಮಾಡ್ತು ಅಂದರೆ ನೀವು ಕೂಡ ಇದಕ್ಕೆ ಕ್ವಾಲಿಫೈ ಆಗ್ತಾ ಬರ್ತೀರಾ. ಒಂದು ಇಂಡಿಯನ್ ಟ್ರಿಪ್ ಅಂದರೆ ಆಲ್ಮೋಸ್ಟ್ ಇಂಡಿಯನ್ ಟ್ರಿಪ್ ಆಫರ್ನ ಕೊಡ್ತಾ ಇದೆ ಕಂಪ್ನಿ. ಇದಕ್ಕೆ ಬಂದ್ಬಿಟ್ಟು ಸೆಕೆಂಡ್ ಮೇ ಈ ಮಂತ್ ಎಂಡ್ ಗಂಟ ಈ ಮಂತ್ ಒಳಗಡೆ ಅವ್ರಿಗೆ ಬೇಗ ನೀವು ಅಚೀವ್ಮೆಂಟ್ ನೀವು ನಿಮ್ಮ ಡೌನ್ಲೈನ್ನ ಅಚೀವ್ಮೆಂಟ್ ಮಾಡಿದ್ದಕ್ಕೆ ನಿಮ್ಗೊಂದು ಫಾರಿನ್ ಟ್ರಿಪ್ ಕೊಡ್ತಾ ಇದೆ, ಪ್ಲಸ್ ಒಂದು ಲಕ್ಸುರಿ ಹೋಟೆಲಲ್ಲಿ ನಮಗೊಂದು ಸ್ಟೇ 3 ಡೇಸ್ ಸ್ಟೇ ಏನಿದೆ ಅದನ್ನ ಕೊಡ್ತಾ ಇದೆ ಕಂಪ್ನಿ. ತುಂಬ ಖುಷಿ ಆಗುತ್ತೆ, ಒಂದು ವಂಡರ್ಫುಲ್ ಆಫರ್ ಕೊಡ್ತಾ ಇದೆ ಫ್ರೆಂಡ್ಸ್. ಆ್ಯಕ್ಚುಲಿ ಯೂಟಿಲೈಸ್ ಮಾಡ್ಕೊಳ್ಳಿ. ಅಂದರೆ ಇವಾಗಿಂದ ಜಸ್ಟ್ ಒಂದು 3 ಮೆಂಬರ್ಸ್ ಜಾಯಿನ್ ಮಾಡಿ, 3 ಮೆಂಬರ್ಸ್ ಪೋಸ್ಟರ್ ಐಡಿನಲ್ಲಿ ಜಾಯಿನ್ ಮಾಡಿ ಅವ್ರಿಗೆ ಈ ಒಂದು ಕ್ವಾಲಿಫಿಕೇಷನ್ ಮಾಡಿಸ್ತಾ ಬನ್ನಿ. ಅಂದರೆ ಫಾಸ್ಟಾಗಿ 8% ಆಗಬೇಕು, ಅವರು ಚೆಕ್ ತೊಗೊಂಡಿರಬೇಕು, ಎಲಿಜಿಬಿಲಿಟಿ ಆಗಿರ್ಬೇಕು. ಅಂದರೆ ಅವ್ರಿಗೆ ಫಾಸ್ಟಾಗಿ ಚೆಕ್ ಯಾರು ಬಂದಿರುತ್ತೆ ಅವರು ಎಲಿಜಿಬಲ್ ಆಗ್ತಾರೆ. ಅದರಿಂದ ಅವರು ಕೂಡ 3 ಜನ ಜಾಯಿನ್ ಮಾಡಿಸಿ ಇದು ಮಾಡಿದ್ರೆ ಅವರು ಕೂಡ ಈ ಟ್ರಿಪ್ ಆಫರ್ನ ಕ್ವಾಲಿಫೈ ಆಗ್ತಾ ಬರ್ತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಥರ ಯೂಟಿಲೈಸ್ ಮಾಡ್ಕೊಳ್ಳಿ. ಅಂದರೆ ಒಂದು ವಂಡರ್ಫುಲ್ ಸೂಪರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಆ್ಯಕ್ಚುಲಿ ಜಸ್ಟ್ ಒಂದು 6 ಮೆಂಬರ್ಸಲ್ಲಿ ಒಂದು ಸಾಕಷ್ಟು ಆಫರ್ಸ್ನ ಕೊಡ್ತಾ ಇದ್ದಾರೆ, ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ, ಟ್ರಿಪ್ಪು ಕೂಡ ಕೊಡ್ತಾ ಇದ್ದಾರೆ. ನೋಡಿ ಏನೇನು ಅಂದರೆ ಜಸ್ಟ್ ನಾವು ತೊಗೊಳ್ಳೋದು 100 PVನಲ್ಲಿ ಎಂಥ ಬೆನಿಫಿಟ್ಸ್ ಅಂದರೆ ಫ್ರೆಂಡ್ಸ್. ಆ್ಯಕ್ಚುಲಿ ಈ ಥರ ಒಂದು ಗ್ರ್ಯಾಬ್ನೆಸ್ ನಾವು ಬೇಗ ತೊಗೋಬೇಕು, ಟೀಮಲ್ಲಿ ಬೇಗ ಹೆಚ್ಚು ಮಾತಾಡಬೇಕಾದ್ರೆ ಇದ್ರ ಬಗ್ಗೆ ಜಾಸ್ತಿ ಮಾತಾಡಬೇಕಾದ್ರೆ ಬೇಗ ಅಚೀವ್ಮೆಂಟ್ ಮಾಡಿ ಒಂದು ಟ್ರಿಪ್ ಹೋಗಿ ಬನ್ನಿ, ಒಂದು ಎಂಜಾಯ್ ಮಾಡ್ಕೊಬನ್ನಿ. ತುಂಬ ಖುಷಿ ಆಗುತ್ತಲ್ಲ, ಒಂದು ಟ್ರಿಪ್ ಹೋಗ್ಬೋದು, ಒಂದು ಸ್ಟೇ ಒಂದು 5 ಸ್ಟಾರ್ ಹೋಟ್ಲಲ್ಲಿ ಸ್ಟೇ ಆಗಿರ್ಬೋದು, ಪ್ರತಿಯೊಂದು ಹೋದ್ರೆ ಒಂದು 3 ಡೇಸ್ ಒಂದು ಎಂಜಾಯ್ಮೆಂಟ್ ಇರುತ್ತೆ, ಎಲ್ಲನೂ ಸೂಪರ್ ಆಗಿರುತ್ತೆ. ಆ ಥರ ಒಂದು ಯುಟಿಲೈಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ್ಯಕ್ಚುಲಿ ಅದೇ ಥರ ಅಂದ್ಬಿಟ್ಟು ಇನ್ನೊಂದು ಗೊತ್ತಿರೋಂಗೆ ಆಫರ್ಸ್ ಗೊತ್ತಿರೋಂಗೆ ಏನು ಒಂದು ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಅಂದರೆ ಸಮ್ಮರ್ ಸ್ಕಿನ್ ಕೇರ್ ಕಿಟ್ ಅಂತ ಏನು ಹೇಳ್ತೀವಿ, ಈ ಸಮ್ಮರ್ಗೆ ಬೇಕಾಗಿರೋಂಥ ಒಂದು ಬ್ಯೂಟಿ ಕೇರ್ ಪ್ರಾಡಕ್ಟ್ಸ್ ಯಾರಾದ್ರು ಬೈ ಮಾಡ್ತಾವಂತು ಅಂದರೆ ಇದಕ್ಕೆ ಕೂಡ ಗೊತ್ತಿರೋಂಗೆ $3,200 ವರ್ತ್ ಪ್ರಾಡಕ್ಟ್ಸ್ ನೀವು ಬೈ ಮಾಡೋದ್ರಿಂದ ಈ ಒಂದು ಆಫರ್ ಸಿಗ್ತಾ ಬರುತ್ತೆ. ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ ಇದು ನಿಮಗೆ ಕನ್ಸಿಸ್ಟೆನ್ಸಿ ಕ್ವಾಲಿಫೈ ಆಯಿತು, ಟ್ರಿಪ್ಪು ಕ್ವಾಲಿಫೈ ಆಯಿತು, ಮತ್ತು ಅದೇ ಥರ ಬಂದ್ಬಿಟ್ಟು ನಿಮ್ಗೆ ಏನಾಯಿತು ಫಾಸ್ಟಾಗಿ ಲಕ್ಕಿ ಟಿಪ್ಗೆ ಕ್ವಾಲಿಫೈ ಆಯಿತು. ಎಲ್ಲದಕ್ಕೂ ಯೂಸ್ಫುಲ್ ಆಗ್ತಾ ಬರುತ್ತೆ. ಬೇಗ ಗ್ರಾಪ್ ಅಂದರೆ ಆಫರ್ ಸಿಕ್ಕಿದಾಗ ಎಲ್ಲನೂ ಯೂಸ್ ಮಾಡ್ಕೋಬೇಕು, ಯುಟಿಲೈಸ್ ಮಾಡ್ಕೋಬೇಕು. ಅಂದರೆ ವೆಯ್ಟ್ ಮಾಡ್ಕೋಬಾರ್ದು, ಫಸ್ಟು ಬಾಚ್ಕೊಂಡ್ಬೇಕು, ಪಟ್ ಅಂತ ಬಾಚ್ಕೊಂಡು ತೆಗೆದಿಟ್ಕೋಬೇಕು. ತುಂಬ ಖುಷಿಯಾಗುತ್ತೆ, ಒಂದು ವಂಡರ್ಫುಲ್ ಆಫರ್ಸ್ನ ಕೊಡ್ತಾ ಇದ್ದಾರೆ. ಅದೇ ಥರ ಫ್ರೆಂಡ್ಸ್ ಆ್ಯಕ್ಚುಲಿ ಗೊತ್ತಿರೋಂಗೆ ಆಲ್ಮೋಸ್ಟ್ ಈ ಒಂದು ಆಫರ್ಸ್ನ ಯಾರೂ ಮಿಸ್ ಮಾಡ್ಕೋಬೇಡಿ. ಅದೇ ಥರ ನಾಳೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಾದಮೇಲೆ ಆಫ್ಟರ್ ಕನ್ಸಿಸ್ಟೆನ್ಸಿ ಅಂದರೆ ಗೊತ್ತಿರೋಂಗೆ 14ನೇ ತಾರೀಕು ಆದಮೇಲೆ ನಮಗೆ ಪ್ರತಿಯೊಬ್ಬರು ಯಾರೇ ಜಾಯ್ನ್ ಆದರೂ ನಮಗೆ ಗೊತ್ತಿರಬೇಕು ಆಫರ್ಸಲ್ಲಿ ಏನು ಅಮೌಂಟ್ ನಮಗೆ ಏನು ಸಿಗ್ತಾ ಇದೆ, ಫ್ರೀ ಪ್ರಾಡಕ್ಟ್ಸು ಬಾಯ್ನಲ್ಲಿ ಇರಬೇಕು, ಟಪ್ ಅಂತ ಹೇಳಬೇಕು. ಯಾರೋ ಒಬ್ಬ ಡಿಸ್ಟ್ರಿಬ್ಯೂಟರ್ ನಿಮ್ಗೆ ಕೇಳ್ತಾರೆ ಯಾರೊಬ್ಬ ಏನು ಸಿಗುತ್ತೆ ಆಫರ್ ಅಂತ, ನೀವು ಇಮಿಡಿಯೇಟ್ ಏನು ಇರಬೇಕು, $650 ವರ್ತ್ ಪ್ರಾಡಕ್ಟ್ ತೊಗೊಂಡ್ರೆ ಮೇಡಮ್ ನಿಮಗೊಂದು ಸೋಪ್ ಸಿಗ್ತಾ ಇದೆ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಆಫರ್ಸ್ ಬಗ್ಗೆ ಹೈಲೈಟ್ ಮಾಡ್ತಾ ಬನ್ನಿ. ಅವ್ರಿಗೇನಿಗೆ ಇದು ಹೈಕ್ ಮಾಡ್ತಾ ಹೋಗ್ಬೇಕು. ಯಾಕಂದರೆ ಒಂದು $1,850 ತೊಗೊಳೋದ್ರಿಂದ ಏನಾಯಿತು $250 ಪ್ರಾಡಕ್ಟ್ಸ್ ಫ್ರೀ ಬರ್ತೈತೆ ಮೇಡಮ್ ನಿಮಗೆ ಅಂತೇಳಿ ಅವ್ರಿಗೆ ಕೊಡೋದ್ರಿಂದ ಏನು ಮಾಡ್ತಾರೆ, ಇನ್ನೂ ಹೆಚ್ಚು ಬೈ ಮಾಡೋಕ್ಕೆ ಹೋಗ್ತಾರೆ ಜನಕ್ಕೆ. ಅಂದರೆ
ಆಫರ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕು, ಕನ್ಸಿಸ್ಟೆನ್ಸಿ ಅಂದರೆ ಡಿಸ್ಕೌಂಟ್ಸ್ ಬಗ್ಗೆ ತಿಳಿಸ್ಕೊಡ್ಬೇಕು. ಅವ್ರಿಗೆ ಹೆಚ್ಚು ಲಾಭ ನೀವು ಯಾವಾಗ ತಿಳಿಸ್ಕೊಡ್ತೀರಾ, ಜನ ಏನು ಮಾಡ್ತಾರೆ ಲಾಭ ನೋಡ್ತಾರೆ ಜಾಸ್ತಿ. ಅಂದರೆ ನಿಮ್ಮ ಲಾಭ ನಮಗೆ ಪಿ ವಿ ಬಂದ ಸಾಕು. ನಾವೇನು ಮಾಡಬೇಕು, ಕಸ್ಟಮರ್ಗೆ ಲಾಭ ಕೊಡಬೇಕು. ಕಸ್ಟಮರ್ಗೆ ಯಾವಾಗ ಲಾಭ ಕೊಡ್ತೀವಿ ಏನು ಮಾಡ್ತಾರೆ, ಕಸ್ಟಮರು ಬೇಗ ಜಾಸ್ತಿ ತೊಗೊಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ 1000 ರೂಪೀಸ್ ತೊಗೊಳ್ತಾರೋ ಏನು ಮಾಡ್ತಾನೆ, 2000 ಬೈ ಮಾಡ್ತಾನೆ. 2000 ಏನು ಮಾಡ್ತಾನೆ, 5000 ಬೈ ಮಾಡ್ಬೋದು. 5000 ಇರೋರು ಏನು ಮಾಡ್ತಾರೆ, 10,000 ಕೂಡ ಬೈ ಮಾಡ್ತಾ ಬರ್ತಾರೆ. ಅದಕ್ಕೋಸ್ಕರ ಯಾರೇ ವ್ಯಕ್ತಿ, ಯಾರೇ ಡಿಸ್ಟ್ರಿಬ್ಯೂಟರ್ ಮಾತಾಡ್ಬೇಕಾದ್ರೆ ಜಾಸ್ತಿ ಅದು ಬೆನಿಫಿಟ್ಸು, ಡಿಸ್ಕೌಂಟು, ಆಫರ್ಸು ಏನು ಸಿಗುತ್ತೆ ಅನ್ನೋದನ್ನ ನೀವು ಹೈಕ್ ಮಾಡ್ತಾ ಬನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ನಿಮ್ಗೆ ಒಂದು ಬೇಗ ಬಿಸ್ನೆಸ್ ಗ್ರೋತ್ ಆಗ್ತಾ ಬರುತ್ತೆ, ಡೆವಲಪ್ಮೆಂಟ್ ಆಗುತ್ತಾ ಬರುತ್ತೆ. ಅದೇ ಥರ 4250 ತೊಗೊಳೋದ್ರಿಂದ ಒಂದು ನೀಮ್ ಸಿಗ್ತಾ ಇದೆ. 4250 ಅಗ್ರಿಕಲ್ಚರ್ ಮಂತ್ ಎಂಡ್ ಗಂಟನೂ ಇರುತ್ತೆ. ನೀವು ಏನೇ ಬೈ ಮಾಡೋ ನಿಮ್ಗೆ ಏನಂತೆ ಯೂಮಿಕ್ ಸಿಗ್ತಾ ಬರುತ್ತೆ, 3 ಪ್ರಾಡಕ್ಟ್ಸ್ ಆ ಥರ ಅಂದ್ಬಿಟ್ಟು 9500 6500 ಏನಾದರೂ ಅಗ್ರಿಕಲ್ಚರ್ ನೀವು ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ಯೂಮಿಕ್ ಅಥವಾ ಅಂಗ್ರಿ ಹಿಡಿದು ಸಿಗ್ತಾ ಬರುತ್ತೆ. ಇದು ಗೊತ್ತಿರಂಗೆ ಆಫರ್ಸ್ ಲಾಸ್ಟ್ ಡೇಟು 18 ಲಾಸ್ಟ್ ಡೇಟ್ ಇರುತ್ತೆ, ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಗೊತ್ತಿರಂಗೆ ನ್ಯೂ ಲಾಗಿನ್ ಹೊಸ ಆಗ್ತಿ ಯಾರೇ ಲಾಗಿನ್ ಮಾಡಿದ್ರು 100 PVಗೆ ಕನ್ಸಿಸ್ಟೆನ್ಸಿ ಮಾಡಿ. ಏನು 2350 ರೂಪಾಯಿ ಇದೆ ಅದು ಬೇಡ, 100 PVಗೆ ಕ್ವಾಲಿಫೈ ಮಾಡಿಸ್ತಾ ಬನ್ನಿ. ಅವ್ರಿಗೊಂದು ಐಶ್ವರ್ಯ ಶ್ಯಾಂಪು ಸಿಗ್ತಾ ಬರುತ್ತೆ, ಅಥವಾ ಒಂದು ಕೆರಾಟಿನ್ ಶ್ಯಾಂಪು ಅಥವಾ ಒಂದು ಆ್ಯಂಟಿ ಎಫೋ ಶ್ಯಾಂಪು ಸಿಗ್ತಾ ಬರುತ್ತೆ. 100 PVಗೆ ಫೋಕಸ್ ಮಾಡಿ. ಯಾರೇ ವ್ಯಕ್ತಿ ನೋಡಿ 100 PV ಫೋಕಸ್ ಮಾಡಿ, ನ್ಯೂ ಜಾಯಿನಿಂಗ್ ಏನು ಮಾಡಬೇಕು, 100 PV ಫೋಕಸ್ ಮಾಡೋದ್ರಿಂದ ನಾವು ಫಾರಿನ್ ಟ್ರಿಪ್ಗೆ ಅಂದರೆ ಇಂಡಿಯನ್ ಟ್ರಿಪ್ಗೆ ಕ್ವಾಲಿಫೈ ಆಗ್ತಾ ಬರುತ್ತೆ. ಅದೇ ಥರ 15 to ಏನಿದೆ ಅಂದರೆ ಆಲ್ಮೋಸ್ಟ್ 27th ಏನಿದೆ, ಇದಕ್ಕೆ ಎಕ್ಸ್ಟ್ರಾ ಬೆನಿಫಿಟ್ಸ್ ಅಂತ ಹೇಳ್ಬೋದು. ಏನು ಆಫ್ಟರ್ ಕನ್ಸಿಸ್ಟೆನ್ಸಿ ಯಾರು ಮಾಡ್ತಾರೆ, ಆ ಕನ್ಸಿಸ್ಟೆನ್ಸಿ ಮೇಲೆ ಯಾರು ಎಕ್ಸ್ಟ್ರಾ ತೊಗೊಳ್ತಾರೆ, 4 months ಯಾರು ರೆಗ್ಯುಲರಾಗಿ ತೊಗೊಳ್ತಾ ಬರುತ್ತೆ ಅವರಿಗೆ ಒಂದು 4 rupees ಪರ್ ವೋಚರ್ ಅಂತೇಳಿ ಒಂದು ಕಂಪ್ನಿ ಕ್ಯಾಶ್ ರಿಟರ್ನ್ ಬ್ಯಾಕ್ ನಮ್ಗೆ ಕೊಡ್ತಾ ಇದೆ. ನಿಮಗೆ ಕನ್ಸಿಸ್ಟೆನ್ಸಿನೂ ಸಿಗ್ತಾ ಬರುತ್ತೆ, ಇದು ಕೂಡ ಸಿಗ್ತಾ ಬರುತ್ತೆ. ಯುಟಿಲೈಸ್ ಮಾಡ್ಕೊಳ್ಳಿ. ಆ ಥರ ಬಂದ್ಬಿಟ್ಟು ನಾಳೆ ಅದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ಅಂದರೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ನಾಳೆ ಒಂದು ಪ್ರೋಗ್ರಾಮ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಏನೊಂದು 4th ಪ್ರೋಗ್ರಾಮ್ ಇದೆ, ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಥರ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದು, ಎಲ್ಲರೂ ಮಿಸ್ ಮಾಡ್ದಂಗೆ ಬೇಗ ಟೀಮ್ನ ಜಾಸ್ತಿ ಬಿಲ್ಡ್ ಮಾಡಿ, ಹೊಸ ಗೆಸ್ಟ್ಗಳನ್ನ ಬಿಲ್ಡ್ ಮಾಡಿ. ಅಂದರೆ ಕಂಪ್ನಿ ಎಲ್ಲ ಕೊಟ್ಟಿದ್ದಾರೆ, ಅಂದರೆ ಯುಟಿಲೈಸ್ ಮಾಡ್ಕೋಬೇಕಾಗಿರೋದು ಯಾರು ಬೆಳಿಬೇಕಾಗಿರೋರು, ನಾನು ಬೆಳಿಬೇಕು, ನಾನು ಇನ್ಕಮ್ ತೊಗೋಬೇಕು. ಅಂದರೆ ನೀವು ಯಾವಾಗ ನಾನು ಅಂತ ಬರುತ್ತೆ, ಅಂದರೆ ನಿಮ್ಗೆ ಯಾವಾಗ ನೀವು ಹೋಗ್ತೀರ, ನನ್ನ ಡ್ರೀಮ್ ಏನಿದೆ ಮಾಡಲೇಬೇಕು ಅಂತ ಯಾವಾಗ ಅಂದ್ಕೊಳ್ತೀರ, ಆ ಡ್ರೀಮ್ ಈ ಮಂತ್ ನಾನು ತೊಗೊಳ್ತೀನಿ, ನಾನು 5000 ತೊಗೊಳ್ತೀನಿ, ತೋರಿಸ್ತೀನಿ. ಸಾಕಷ್ಟು ಜನ ಮಾತಾಡಿರ್ತಾರೆ, ಹೊರಗಡೆ ಮಾತಾಡಿರ್ತಾರೆ, ಆಡ್ಕೊಂಡಿರ್ತಾರೆ. ಆಡ್ಕೊಳ್ಳೋರಿಗೆ ಒಂದು ಯಾತ್ರ ಮುಖಾಂತರ ತೋರಿಸ್ಬೋದ್ರೆ ಒಂದು ನೆಕ್ಸ್ಟ್ ಮಂತ್ ಅವ್ರಿಗೆ ಕರೆದ್ಬಿಟ್ಟು ಇದೇ ಒಂದು ಪ್ರೋಗ್ರಾಮ್ ಬನ್ನಿ ಅಂತ ಹೇಳ್ಬಿಟ್ಟು ಇನ್ವೈಟ್ ಮಾಡಿ ಅವ್ರು ನೀವು ಹೋಗಿ ಹೊರಗಡೆದಾಗ ಅವರು ಅನ್ಕೋಬೇಕು, ಅಯ್ಯೋ ಮಿಸ್ ಮಾಡ್ಕೊಳಲ್ಲಪ್ಪ, ಇವ್ರ ಜೊತೆ ಬಂದಿದ್ದು ಚೆನ್ನಾಗಿರ್ತಿತ್ತು ಅಂತೇಳಿ ಬಂದು ಜಾಯ್ನ್ ಆಗಬೇಕು ಫ್ರೆಂಡ್ಸ್. ಆ್ಯಕ್ಚುಲಿ ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ. ಕಂಪಲ್ಸರಿ ನಾಳೆ ಜಾಸ್ತಿ ಜನಕ್ಕೆ ಬಿಲ್ಡ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಎಲ್ಲ ಅದೇ ಥರ ಒಂದು ಏನೊಂದು 100 PV ಆಗಲಿ 200 PV 100 PVನ ಜಾಸ್ತಿ ಫೋಕಸ್ ಮಾಡ್ತೇವೆ. ನಾನು ಏನು ಹೇಳಿದೆ 1 ಲಕ್ಷ ತೊಗೋಬೋದು ಆಲ್ಮೋಸ್ಟು. ಈ ಒಂದು ಆಫರ್ಸ್ಗೆ ಗೊತ್ತಿರೋಂಗೆ 9th ಲಾಸ್ಟ್ ಡೇಟ್ ಇದೆ. ಬೇಗ ಎಷ್ಟು ಜನ ಅಚೀವರ್ಸ್ ಬೇಗ ಅಚೀವ್ ಮಾಡ್ಕೊಳ್ಳಿ. ನಿಮ್ಮ ಟೀಮಲ್ಲಿ ಸಾಕಷ್ಟು ಜನಕ್ಕೆ ಕನ್ಸಿಸ್ಟೆನ್ಸಿನಲ್ಲಿ ನಿಮ್ಗೆ ಏನೊಂದು ನಿಮ್ಮದು ಒಂದು ಗೋಲ್ ಇದೆಯಲ್ಲ, ನಿಮ್ಮದು ಒಂದು ಏನು ಗೋಲ್ ಇದೆ ಅಂದರೆ ನಂದು ಈ ಟೈಟಲ್ನ ರೀಚ್ ಮಾಡಬೇಕು ಅಂತ ಏನು ಗೋಲ್ಸ್ ಇದೆ ಅದನ್ನೆಲ್ಲ ಈ ಒಂದು ಆಫರಿಂದ ಸಾಕಷ್ಟು ಜನಕ್ಕೆ ಹೇಳೋದ್ರಿಂದ ನಿಮ್ಗೆ ಇದಾಗ್ತಾ ಬರುತ್ತೆ ಅಂತ ಹೇಳ್ತಾ ಯುಟಿಲೈಸ್ ಮಾಡ್ಕೊಳ್ತಾ ಬನ್ನಿ ಅಂತ ಹೇಳ್ತೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಮಿಸ್ ಮಾಡಿದ್ರೆ ಪ್ರತಿಯೊಬ್ಬರು ಏನು ಆಫರ್ಸ್ ಇದೆ ಅಂದರೆ ನಾವು ಫಸ್ಟ್ ಇರಬೇಕು, ಅವಾಗ 100% ಇದಾಗ್ತಾ ಬರುತ್ತೆ. ಅದು ಜಸ್ಟ್ ಒಂದು 2 minutes ಇದೆ. ಆನಂದ್ ಸರ್ ನಾಡ್ಲಿ ವೆಲ್ಕಮ್ ಮಾಡ್ತೀನಿ. ಜಸ್ಟ್ ಗೊತ್ತಿರಂಗೆ ಜಸ್ಟ್ 3 ಇನ್ನೂ 3 ನಿಮಿಷ ಇದೆ, ಇನ್ನೂ ಹೆಚ್ಚು ಮಾತಾಡಲಿ ಅಂತ ಹೇಳ್ತಾ ಆನಂದ್ ಸರ್ ನಾಡ್ಲಿ ವೆಲ್ಕಮ್ ಮಾಡ್ತೀನಿ ಫ್ರೆಂಡ್ಸ್. ಆನಂದ್ ಸರ್ ನಾಡ್ಲಿ ವೆಲ್ಕಮ್ ಸರ್. ಆ್ಯಕ್ಚುಲಿ ಇನ್ನು 3 minutes ಇದೆ. ಹಾಂ ಸರ್ ಮ್ಯೂಟ್ ಮಾತಾಡಿ ಸರ್ ಮಾತಾಡಿ. ಆಗಿದೆ ಸರ್, ಅನ್ಮ್ಯೂಟ್ ಆಗಿದೆ, ಮಾತಾಡಿ ಸರ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಸಾಕಷ್ಟು ಇನ್ಫಾರ್ಮೇಶನ್ ಜೊತೆ ಬಿಟ್ಟು ಅದರಲ್ಲಿ ಮೇನ್ ಬಂದು ನಾಳೆ CMT ಇದೆ. ಇದು ಮಂತ್ಲಿ 150 ನಡೆಯುತ್ತೆ. ಅದಕ್ಕೆ ಇವರು ಕೂಡ ಕಮಿಟ್ಮೆಂಟ್ ಕೊಡಬೇಕು. ಜೊತೆಗೆ ಟೀಮು ಮತ್ತೆ ಗೆಸ್ಟ್ ಡೌನ್ಲೈನ್ಸ್ ಎಲ್ಲರೂ ಕೂಡ ಕಮಿಟ್ಮೆಂಟ್ ಕೊಡಬೇಕು. ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಏನಂದ್ರೆ ಈಗ ಕಂಪನಿ ಒಂದು ಟ್ರಿಪ್ ಕೊಟ್ಟಿದೆ. ಟ್ರಿಪ್ ಅಂದ್ರೆ ನಾವು ಟ್ರಾವೆಲ್ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿದೆ. ಅದ್ರ ಬಗ್ಗೆ ತಿಳಿಸ್ಬೇಕು. ಹೊಸದಾಗಿ ಯಾರು ಸೇರ್ಕೊಂಡಿದ್ದಾರೋ 8% ಇರೋಲ್ಲ 3 ಲಾಗಿಂಗ್ ಮಾಡಬೇಕು. ಅವ್ರು ಇವರು 8% ಆಗಬೇಕು, ಅವರು 8% ಮಾಡಿದ್ರೆ ಅವರು ಕ್ವಾಲಿಫೈ ಆಗ್ತಾರೆ. ಅದೇ ತರ ಅಲ್ಲಿಬ್ರು ಯಾರಿದ್ದಾರೆ ಆಲ್ರೆಡಿ ತುಂಬಾ ದಿವಸ ಜಾಯ್ನಿಂಗ್ ಆಗಿರೋದು, ಅವರು 4 ಲಾಗಿಂಗ್ಸ್ ಮಾಡಬೇಕು.
ರೆಫರಲ್ ಐಡಿಯಾಸ್ ನಂಬರ್ ಕೊಟ್ಟು ನೀವು ರೆಫರಲ್ ಐಡಿ ಹಾಕಿ ಮಾಡಿ ಈ ತರ ನೀವು ಮಾಡಿ ಅದನ್ನ ಕ್ವಾಲಿಫೈ ಇದು ಒಳ್ಳೆ ಆಫರ್ ಕೊಡ್ತಾರೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ಅದೇ ತರ ಕಂಪ್ನಿಗೆ ಆಫರ್ಸ್ ಕೊಟ್ಟಿಲ್ಲ, ಕ್ರೆಡಿಟ್ ಕೊಟ್ಟಿದೆ, ಎಲ್ಲರೂ ಕನ್ಸಿಸ್ಟೆನ್ಸಿ 100 ಮಾಡಿ. ಜೊತೆಗೆ ನೀವು 9th ಒಳಗೆ ಮಾಡಿದ್ರೆ ಲಕ್ಕಿ ಡಿಪ್ ಕೂಪನ್ ನಿಮಗೆ ಲಕ್ಕಿ ಡಿಪ್ ಅಲ್ಲಿ ಬರುತ್ತೆ. ಅದೊಂದು ಒಂದು ಒಳ್ಳೆ ಅವಕಾಶ ಇದೆ. ಹಾಗೆ ಆಲ್ರೆಡಿ ಸುಮಾರು ಜನ ಕನ್ಸಿಸ್ಟೆನ್ಸಿ ಮಾಡಿದ್ರೆ ಸಾಕಷ್ಟು ಜನ ಮಾಡ್ತೀರಾ, ಸ್ವಲ್ಪ ಬೇಗ ಮಾಡಿದ್ರೆ ಅದು ಲಕ್ಕಿ ಡಿಪ್ ಕ್ವಾಲಿಫೈ ಆಗ್ತಾರೆ. ಇದನ್ನ ಕೂಡ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಅದ್ರ ಜೊತೆ ಕಂಪ್ನಿ ಸಾಕಷ್ಟು ಪ್ಲಾನಿಂಗ್ ಮಾಡ್ತಾ ಇದೆ, ಎಲ್ಲರ ಇನ್ಕಮ್ ಜಾಸ್ತಿ ಆಗ್ತೈತಿ, ನನಗೆ ಪ್ಲಾನಿಂಗ್ ಮಾಡ್ತಾ ಇದೆ. ಎಲ್ಲರೂ ರೆಡಿ ಆಗಿರಿ, ಟೀಮ್ ಜಾಸ್ತಿ ಮಾಡಿ, ಮತ್ತೆ ಡೈಲಿ 1-to-1 ಮಾಡೋದು, ಮೀಟಿಂಗ್ ಮಾಡೋದು, ಮತ್ತೆ ಗ್ಯಾದರಿಂಗ್ ಮೀಟಿಂಗ್ಸ್. ಅಂದ್ರೆ ತುಂಬಾ ಮುಖ್ಯ ಅಂದ್ರೆ ನೀವೇನ್ ಸಮಯ ಕೊಡ್ತೀರೋ, ಇವಾಗ ಏನ್ ಸಮಯ ಕೊಟ್ಟು ನೀವು ಕಮಿಟ್ಮೆಂಟ್ ಕೊಟ್ಟು ಏನ್ ಇವತ್ತು ಕೆಲಸ ಮಾಡ್ತೀರೋ ಅದ್ರ ಫಲ ನಿಮ್ಗೆ ಆಫ್ಟರ್ 6 ಮಂತ್ ಆದ್ರೆ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಅದು ನೀವು ಸಿಗ್ಬೇಕಂದ್ರೆ ಇವತ್ತು ಶ್ರಮ ಪಡಬೇಕು. ತುಂಬಾ ಜನ ಏನ್ ಮಾಡ್ತಾರೆ, ಈ ಮಂತ್ ಮಾಡಿ ಈ ಮಂತ್ ಎಷ್ಟು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಈ ಮಂತ್ ನೀವು ಮಾಡಿದ್ರೆ ಇನ್ಕಮ್ ಕಮ್ಮಿ ಬಂತು, ಇಷ್ಟ ಬರಬೇಕು ಅಂತಾರೆ. ಬಟ್ ಇವತ್ತು ನೀವು ಮಾಡಿದ ಶ್ರಮ ಏನಿದೆ ಅದ್ರ ಫಲ ನಿಮ್ಗೆ 3-4 ತಿಂಗಳಾದ್ಮೇಲೆ ಅದ್ರ ಬೆನಿಫಿಟ್ ಬರುತ್ತೆ. ಅದೇ ತರ ನೀವು ಒಂದು 2 years ಮಾಡಿದ್ರೆ 3 years ನೀವು ಸೀರಿಯಸ್ ಬಿಸ್ನೆಸ್ ಮಾಡಿದ್ರೆ ಮಿಕ್ಕಿರುವಂತ 30 years ನೀವು ಎಂಜಾಯ್ ಮಾಡಬಹುದು. ಅಷ್ಟು ಇನ್ಕಮ್ ಬರುತ್ತೆ. ಇಯರ್ಲಿ ಒಂದು ಸ್ಪಾನಿಂಗ್ ಕಾರ್ ತಗೋಬಹುದು, ಮನೆ ತಗೋಬಹುದು, ಎಲ್ಲಾದ್ರೂ ಸಿಗುತ್ತೆ. ಅದೇನಪ್ಪ ಎಲ್ಲ ಸಿಗ್ಬೇಕಂದ್ರೆ ನಿಮ್ಮ ಇವತ್ತಿನ ಏನು ಕಮಿಟ್ಮೆಂಟ್, ಇವತ್ತೇನ್ ಟೈಮ್ ಕೊಡ್ತಾ ಇದ್ದೀರಾ, ಇವತ್ತೇನ್ ನೀವು ಕೆಲವು ಸ್ಯಾಕ್ರಿಫೈಸ್ ಮಾಡಿ, ಕೆಲವೊಂದು ಸಣ್ಣ ಪುಟ್ಟ ಫಂಕ್ಷನ್ಗಳು, ಟಿವಿ ನೋಡೋದು, ಮಾತಾಡೋದು, ಮೊಬೈಲ್ ನೋಡೋದು,